ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ಅಪರೂಪದ ಸ್ಥಳಕ್ಕೆ ಬಂದಿದ್ದೇನೆ ನಾನು, ನರಗುಂದ. ಇಲ್ಲಿ ಡಾಕ್ಟರ್ ಹನುಮಂತ ಮಳಗಿ ಅಂತ ಕಳೆದ ಕಾಲು ಶತಮಾನಕ್ಕೂ ಹೆಚ್ಚು ಕಮ್ಮಿ 30-35 ವರ್ಷಗಳಿಂದ ಕ್ಯಾನ್ಸರಿಗೆ, ಏಡ್ಸಿಗೆ ಅಥವಾ ಯಾವುದೇ ನಿಮಗೆ ಎಲೋಪತಿ ಔಷಧ ಅಥವಾ ಇಂಗ್ಲಿಷ್ ಮೆಡಿಸಿನ್ನು, ಈ ಯಾವುದೇ ಮೆಡಿಸಿನ್ನಲ್ಲೂ ಕಡಿಮೆ ಆಗದೇ ಇದ್ದಂಥ ರುಗ್ಣ ರೋಗಗಳಿಗೆ ರಾಮಬಾಣದ ರೀತಿಯಲ್ಲಿ ಅವರು ಪಾರಂಪರಿಕ ಆಯುರ್ವೇದಿಕ ಔಷಧವನ್ನು ಕೊಡುವ ಮೂಲಕ ಅತ್ಯಂತ ಕರಾರುವಕ್ಕಾದಂಥ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಾವಿವತ್ತು ನಿಮಗೆ ಅವರ ಮನೆ ತೋರಿಸ್ಬೇಕು. ಮನಸ್ಸು ಹೇಗಿರುತ್ತೆ ಅದರ ಪ್ರತಿಫಲ ಮನೆ. ಮನಸ್ಸಿನಿಂದ ಮನೆ ಇಲ್ಲದೆ ಇದ್ರೆ ಅದೊಂದು ಕಟ್ಟಡ ಅಷ್ಟೇ. ಆದರೆ ಆ ಮನೆಯೂ ಕೂಡ ಒಂದು ಈ ಪರಂಪರೆಯ ಚಿಕಿತ್ಸಾ ಪದ್ಧತಿಯ ಒಂದು ಅದ್ಭುತವಾದಂಥ ನಿದರ್ಶನ ಆಗಬಲ್ಲದು ಅನ್ನೋದಕ್ಕೆ ನನ್ನ ಒಂದು ಪತ್ರಿಕೋದ್ಯಮದಲ್ಲಿ ಇವತ್ತೇ ನಾನು ಪ್ರಥಮವಾಗಿ ನೋಡಿದ್ದು. ಬನ್ನಿ ಆ ಮನೆಗೆ ಹೋಗೋಣ. ಅದಕ್ಕೂ ಮೊದಲು ಹನುಮಂತ ಮಳಗಿಯವರ ದಿನಚರಿ, ಅವರ ಸೈಕಲ್ ಪ್ರಯಾಣ, ಅವರ ಗೋಪ್ರೇಮ ಇವೆಲ್ಲವನ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ಹೋಗೋಣ. ನಮಸ್ತೆ. ನಮಸ್ಕಾರ. ನೀವೇನು ಸೈಕಲಲ್ಲೇ ತಿರುಗಾಡೋದಾ ಹೇಗೆ? ಪ್ರಾರಂಭದಿಂದ ನಾನು ಓದುವ ಸಮಯದಿಂದನೂ ನಾನು ಸೈಕಲಲ್ಲೇ ಓಡಾಡಿದ್ದು ರೂಢಿ. ಈಗ ಇತ್ತೀಚೆಗೆ ಒಂದು 5 ಕಿಲೋಮೀಟರ್ ವ್ಯಾಪ್ತಿ ಇದ್ದರೆ ಸೈಕಲಲ್ಲೇ ಓಡಾಡ್ತೀನಿ. ಜಮೀನಿಗೆ ಹೋಗೋದು, ಬುತ್ತಿ ತೊಗೊಂಡು ಹೋಗೋದು, ಪಕ್ಕದ ಊರಿಗೆ ಹೋಗೋದು, ಸಣ್ಣ ಸಣ್ಣ ಕೆಲಸಕ್ಕೆ ಹೋಗೋದೆಲ್ಲ ಸೈಕಲ್ನಲ್ಲೇ ಹೋಗ್ತೀನಿ ನಾನು. 5 ಕಿಲೋಮೀಟರ್ಕ್ಕಿಂತ ಜಾಸ್ತಿ ಇದ್ದರೆ ಬೇರೆ ವ್ಯವಸ್ಥೆನಲ್ಲಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಬುಧವಾರ ತುಂಬಾ ಕಾರ್ಗಳು ನಿಂತಿದ್ದಾವೆ. ಚಿಕಿತ್ಸೆ ಪದ್ಧತಿ ಏನು ಬುಧವಾರ ಮಾತ್ರ? ಹೌದು. ಬುಧವಾರ ನಮಗೆ ದೀಕ್ಷೆ ಕೊಟ್ಟಾಗ ಅವರು ಹೇಳಿದ್ದು ಧನ್ವಂತರಿ ವಾರ ಅಂತ ನಂಗೆ ಗೊತ್ತಿತ್ತು. ಧನ್ವಂತರಿ ವಾರದ ದಿನ ಕೊಡಿ, ಇದು ಕಮರ್ಷಿಯಲ್ ಅಲ್ಲ, ಇದು ವ್ಯಾವಹಾರಿಕ ಅಲ್ಲ, ಇದೊಂದು ಶ್ರದ್ಧೆಯಿಂದ ಮಾಡುವಂಥದ್ದು. ಔಷಧಿಗಳನ್ನು ಪೂಜಾ ವಿಧಿವಿಧಾನ ಎಲ್ಲ ಮಾಡಿ ಅದೇ ಮುಹೂರ್ತದಲ್ಲಿ ತಯಾರು ಮಾಡಿ ಹೀಗೆ ಕೊಡಬೇಕು, ಬುಧವಾರ ದಿನ ಕೊಡಬೇಕು. ಯಾಕಂದರೆ ಇದಕ್ಕೆ ಜಾಸ್ತಿ ಸಂಖ್ಯೆ ಬರ್ತಿರಲಿಲ್ಲ. 15, 20, 30 ಇಷ್ಟಾದರೆ ಜಾಸ್ತಿ. ಇತ್ತೀಚಿನ ವರ್ಷಗಳಲ್ಲಿ ಈ ಥರ ಕಾಯಿಲೆ ಹೆಚ್ಚಾಗಿದ್ದಕ್ಕೆ ಜಾಸ್ತಿ ಬರ್ತಾ ಇದ್ದಾರೆ. ಒಂದು 3-3.5 ದಶಕ ಆಯ್ತಲ್ಲ ನೀವು ಸ್ಟಾರ್ಟ್ ಮಾಡಿ? 33 ವರ್ಷ ಆಯ್ತು ನಾನು ಶುರು ಮಾಡಿ. ಇಲ್ಲಿವರೆಗೆ ಎಷ್ಟು ಪೇಷಂಟ್ಗಳನ್ನು ನೋಡಿರ್ಬೋದು? ಅಂದಾಜು ಸರಾಸರಿ ತೆಗೆದ್ರೆ ಪ್ರತಿ ವಾರ ಬಂದಿದ್ದನ್ನು ಲೆಕ್ಕ ಇಟ್ಟರೆ ಇಲ್ಲಿವರೆಗೆ ಒಂದು 5 ಲಕ್ಷಕ್ಕಿಂತ ಹೆಚ್ಚಾಗಿರ್ಬೋದು ಅಂದಾಜು. ಒಂದು 20-30 ಸಾವಿರ ಹೆಚ್ಚು ಕಡಿಮೆಯಲ್ಲಿ. ಹೊರಗಡೆ ಹೋದಾಗ, ಕ್ಯಾಂಪ್ಗಳಲ್ಲಿ ನೋಡಿದಾಗ, ಮನೆ ಮದ್ದು ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಬಂದಿರೋರ್ದು ಎಲ್ಲ ಒಂದು ಅಂದಾಜು ಒಂದು ವಾರಕ್ಕೆ ಒಂದು 100 ಜನ ಅಂತ ಲೆಕ್ಕ ಹಾಕಿರೋ 33 ವರ್ಷದಲ್ಲಿ ಅಷ್ಟಾಗುತ್ತೆ. ಒಂದೊಂದು ಸಭೆಯಲ್ಲಿ 600-700 ಜನ ಭಾಗವಹಿಸಿದ್ದಿದೆ 2 ದಿನ ಕಾರ್ಯಕ್ರಮದಲ್ಲಿ. ಆ ಥರ ಮಾಡಿದ್ದೀವಿ. ಎಲ್ಲ ಮನೆ ಮದ್ದುನೇ, ನಾವು ಯಾವುದು ಬರೆದು ಕೊಡಲ್ಲ, ನಾವೇ ತಯಾರು ಮಾಡೋದು, ಮಾಡಿಕೊಡೋದು. ಇದು ಕಲ್ಲುಗಳನ್ನೇನು ಹಾಕಿದ್ದು ಇಲ್ಲ. ಈಗ ಮಣ್ಣು ಹಾಕಿದ್ರೆ ನಡೆದು ಹೋದ್ರೂ ಮಣ್ಣು ಒಳಗಡೆ ಹೋಗ್ತದೆ. ಆಮೇಲೆ ಕಾಲಿನಲ್ಲಿ ಮರ್ಮ ಬಿಂದುಗಳಿದಾವಲ್ವಾ, ಅಕ್ಯುಪ್ರೆಷರ್ ಮಾಡೋದನ್ನ ನ್ಯಾಚುರಲ್ ಆಗೇ ಮಾಡ್ಕೊಳ್ಳಿ. ಬರೋರು ಬರಿಗಾಲಲ್ಲಿ ಸ್ವಲ್ಪ ಓಡಾಡಿದ್ರಂದ್ರೆ, ಈಗ ಬಿಂದು ಇದೆ ಪಾದದಲ್ಲಿ, ಹಾರ್ಟ್ ಟ್ರಬಲ್ಗೆ ಒಂದು ಬಿಂದು ಇದೆ, ಅದ್ರ ಮೇಲೆ ಪ್ರೆಷರ್ ಆಗಲಿ ಅನ್ನೋ ಉದ್ದೇಶನೂ ಇದೆ. ಆಮೇಲೆ ಎಷ್ಟೇ ಮಳೆ ಬಂದರೂ ತಕ್ಷಣ ಸ್ವಚ್ಛ ಆಗ್ಬಿಡ್ತದೆ, ನೀರು ಮಣ್ಣು ಕೂಡೋದಿಲ್ಲ. ಹಿಂಗಾಗಿ ಒಳಗೆ ಹೋಗುವಾಗೂ ಅದು ಮಣ್ಣು ಹೋಗಲ್ಲ ಅನ್ನೋದು ಒಂದು ಮಾಡಿದ್ವಿ. ನಮ್ಮಲ್ಲಿ ಸಿಗುತ್ತೆ ಅಲ್ವಾ. ನಾವು ಮನೆ ಒಳಗೆ ಹೋಗುವ ಮೊದಲು ಇದು ಗೋವು ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಬರ್ರಿ. ನೀವು ಸಾವಯವ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇಲ್ಲ, ಒಟ್ಟ ನಾವು ಎಂದೂ ರಾಸಾಯನಿಕ ಹಾಕೇ ಇಲ್ಲ, ಬಂದಾಗ್ಲಿಂದನೂ ಹಾಕಿಲ್ಲ. ಅದು ಅವಾಗ ತಾನೇ ಬಂದಿತ್ತು ನೋಡಿ, DAP ಅದೆಲ್ಲ. ಅದು ಬಂದಾಗಲೂ ನಾವು ಹಾಕಲಿಲ್ಲ. ನಾನು ಬರೋದ್ರೊಳಗೆ ಸ್ವಲ್ಪ ಹಾಕಿದ್ರು. ನಾನು ಬಂದು 33 ವರ್ಷದಿಂದ ಏನು ಹಾಕಿಲ್ಲ. DAP ಇಲ್ಲ, ಯೂರಿಯಾ ಇಲ್ಲ, ಕ್ರಿಮಿನಾಶಕ ಇಲ್ಲ, ನೀರು ಹಾಸೋದಿಲ್ಲ, ನೇಗಿಲು ಹೊಡೆಸೋದಿಲ್ಲ ಹೊಲಕ್ಕೆ. ಎಲ್ಲ ಸಾವಯವ ನೈಸರ್ಗಿಕ ಸನಾತನ ಕೃಷಿ ಅಂತಾರಲ್ಲ, ಹಾಗೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅಲ್ಲೆಲ್ಲ ಕಾಳಿರೋದಿಲ್ಲ, ಅದೇ ಥರ. ಇವಳು ಗೌರಿ. ಹಾಂ, ಹೇಳಮ್ಮ, ಹೇಳು ಗಳಮ್ಮ. ನಾನು ನಿತ್ಯವೂ ಇದ್ರದ್ದು ಸೇವಾ ಪ್ರತಿದಿನ ಮಾಡ್ತೀನಿ. ಈಗ ನೀವು ಬರೋದ್ರೊಳಗೆ ಮುಗಿಸಿದ್ದೆ. ಪ್ರತಿದಿನದ ಕಾಯಕವ ಇದು? ಹಾಂ, ಒಂದು ದಿನ ನಾನು ಗೋ ಸೇವೆ ಅಥವಾ ಗೋ ಪೂಜೆ ಮಾಡಿದೆ, ಗೋ ಪ್ರದಕ್ಷಿಣೆ ಮಾಡಿದೆ, ಹೊರಗಡೆ ಹೋಗೋದೇ ಇಲ್ಲ.
ಈ ಎಡೆನೂ ಕೂಡ ಇವಳಿಗೆ ಮಾಡಿ ಇದಕ್ಕೆ ಫಸ್ಟ್ ಎಡೆ ಕೊಟ್ಟ ಮೇಲೆನೆ ಮುಂದಿಂದು. ಈಗ ಜನ ಮುಸ್ರಿ ಅದು ಕೊಡ್ತಾರಲ್ಲ ಹಂಗೆ ಕೊಡಲ್ಲ, ಕೊಡೋದಿಲ್ಲ. ಎಡೆ ಮಾಡಿದ್ದೇನೆ ಅದಕ್ಕೆ ಕೊಡೋದು. ಇವು 3 ಕಾಲಗಳಲ್ಲಿ ಬೇಸಿಗೆ, ಮಳೆಗಾಲ, ಚಳಿಗಾಲದಲ್ಲಿ ಇವೊಂದು ಸ್ವಲ್ಪ ನೈಸರ್ಗಿಕವಾಗಿರಲಿ, ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ಈ ಬಂದಂಥ ಔಷಧಿಯನ್ನ ತಗೊಳ್ಳಿಕ್ಕೆ ಬರ್ತಾರಲ್ಲ, ಅವ್ರು ಬಂದಾಗ ಅವ್ರನ್ನೆಲ್ಲ ಇಲ್ಲಿ ಕೂಡಿಸ್ಬಿಟ್ಟು ಒಳಗಡೆ ಈ ಇದನ್ನ ಚಿತ್ರದುರ್ಗದ ಕಡೆಯವರು ಮತ್ತೆ ಸಿಂಧನೂರು ಈ ಕಡೆ ಎಲ್ಲ ಮಾಡ್ತಾರೆ. ಇದನ್ನ ನಿರ್ಮಾಣ ಮಾಡೋದು ತುಂಬಾ ವೆಚ್ಚದಾಯಕ ಅಂಥೇಳಿ ಈ ಥರ ಮಾಡಿಸಿದ್ವಿ. ಅದರ ಒಂದು 40% ಇದು ಮುಗಿದೋಗ್ಬಿಡ್ತದೆ. ಮತ್ತು ಇದು ನಾನು ನೋಡಿನೂ ಬಂದೀನಿ, ಒಂದೊಂದು ಕಡೆ ಮಾಡಿರೋದು 20 ವರ್ಷಗಳಿಂದ ಇದ್ದದ್ದು ನೋಡಿ ಬಂದಿದ್ದೀನಿ. ಈ ಎಲ್ಲಿ ಬಳ್ಳಾರಿನಲ್ಲಿ ಒಂದು ದೊಡ್ಡದಾದ ಹೋಟೆಲ್ಲೇ ಇದ್ರ ಮಾಡಿದ್ದಾರೆ. ಅದೇನೋ ನನಗೆ ಹೆಸರು ಮರ್ತೋಗಿದೆ, ಹೋಗಿ ನೋಡಿ ಬಂದಿದ್ದೀನಿ. ಅವ್ರು 20 ವರ್ಷ ಆಯ್ತು ಮಾಡಿ ಅಂದ್ರು. ಇದು ಹಾಗೆ ಇತ್ತು, ಅದಕ್ಕೆ ಈ ತರ ಮಾಡಿದೀವಿ. ಇದಕ್ಕೆ ಏನು ಚಳಿ ಆಗೋದಿಲ್ಲ, ಇಲ್ಲಿ ಮಳೆ ಇದು ಮಾಡಿ ಈ ತರ ಬಂದವ್ರಿಗೋಸ್ಕರ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಹೆಚ್ಚಿಗೆ ಬಂದವ್ರು ಇಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಒಳಗಡೆ ಒಂದು ಕ್ಲಿನಿಕ್ ಮಾಡಿದ್ದೀವಿ. ಅಲ್ಲಿ ಡಾಕ್ಟರ್ನ ರೂಲ್ಸ್ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಕಂಪ್ಯೂಟರಲ್ಲಿ ಎಲ್ಲ ಸಿಸ್ಟಮ್ ತಗೋತೀವಿ. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡು, ಅವ್ರದ್ದು ರಿಪೋರ್ಟು ಎಲ್ಲ ತಗೋತಾರೆ. BMS ಆದಂಥ ವೈದ್ಯರುಗಳನ್ನೇ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಂಪ್ಯೂಟರಲ್ಲಿ ಏನು ಕಂಪ್ನಿ ಭಾರತ್ ವಿಕಾಸ್ ಗ್ರೂಪ್ ಕಂಪ್ನಿ ಇದೆಯಲ್ಲ, ಅದ್ರ ಮೂಲಕನೇ ಇವ್ರು ಕೊಡ್ತಾ ಇರ್ತಾರೆ. ನೋಡಿ, ಅದು ಕಂಪ್ನಿದೇ ಬ್ಯಾಗ್ ಕೊಟ್ಟಿದ್ದಾರೆ ನೋಡಿ, BVG ಲೈಫ್ ಸೈನ್ಸ್ ಲಿಮಿಟೆಡ್ ಅಂಥೇಳಿ ಈ ಥರ ಅದು ಕೊಡ್ತಾ ಇರ್ತಾರೆ. ಇವರೆಲ್ಲ ಡಿಟೇಲ್ ತಗೋತಾರೆ ಅವ್ರದ್ದು, ಬಂದವ್ರದ್ದು. ಇಬ್ಬರು ಇದನ್ನು ಮಾಡ್ತಾರೆ ಇಲ್ಲಿ ವ್ಯವಸ್ಥೆ. ಇನ್ನು ಇವು ಹೆಚ್ಚಿಗಿದಾವಲ್ವಾ, ಇದು ಕನ್ಸಲ್ಟಿಂಗ್ ರೂಮ್ ಆದರೆ ಕ್ಯಾನ್ಸರ್ನವ್ರನ್ನ ಅಲ್ಲಿ ಕೂಡಿಸ್ತೀವಿ, ದೊಡ್ಡ ಗುಂಪಲ್ಲಿ ಹೆಚ್ಚು ಬರ್ತಾರೆ. ಇನ್ನೊಂದು ಕೊಠಡಿಲಿ ಸಕ್ಕರೆ ಕಾಯಿಲೆಯವ್ರನ್ನ ಕುಂದಿರ್ಸ್ತೀವಿ, ಒಂದು ಕೊಠಡಿಲಿ ಜಾಯಿಂಟ್ ಪೇನ್ ಅವ್ರನ್ನ ಕುಂದಿರ್ಸ್ತೀವಿ, ಒಂದು ಕಡೆ ಸ್ಕಿನ್ ಅವ್ರನ್ನ ಕುಂದಿರ್ಸ್ಬಿಟ್ಟು ಪ್ರತ್ಯೇಕ ಸೆಷನ್ ಮಾಡಿ ಅವರಿಗೆ ಮಾಹಿತಿ ಕೊಟ್ಟು ಕಳಿಸ್ತೀವಿ. ಈ ರೀತಿ ವ್ಯವಸ್ಥೆ. ಇದು 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವನ ಮಾಡಿದ್ವಿ, ಪ್ರತಿನಿಧಿಸ್ತದೆ. ಅದು 27 ನಕ್ಷತ್ರಕ್ಕೂ 27 ಮರ ಇದೆ. ಆ ಮರದ ಮಹತ್ವವನ್ನು ಕುರಿತು ಅದಕ್ಕೊಂದು ಬೋರ್ಡ್ ಹಾಕೋರಿದ್ದೀವಿ. ಈಗ ತಾನೇ ಇನ್ನು ಮತ್ತಷ್ಟು ಫೇಲ್ ಆಗಿದ್ದಾವೆ, ಒಂದಿಷ್ಟು ಹಚ್ಚಬೇಕು. ಇವೆಲ್ಲವೂ ಅವೇನೆ ಇಲ್ಲಿಂದ. ಇದು ನಕ್ಷತ್ರ ವನಕ್ಕೆ ಸಂಬಂಧಪಟ್ಟದ್ದೇ ಮರಗಳಿದು. ಆಮೇಲೆ ಅದು ಪಂಚವಟಿ ಕಟ್ಟೆ. ಅದಕ್ಕೆ ಪಂಚವಟಿನಲ್ಲಿ 5 ಗಿಡಗಳಿರ್ತವೆ. ಮಧ್ಯದಲ್ಲಿ ಬೆಲ್ವಪತ್ರೆ ಇರ್ತದೆ. ಈಶಾನ್ಯದಲ್ಲಿ ಬಂದಿ ಮಹಾಕಾಳಿ ಇರ್ತದೆ. ಆ ಕಡೆ ಅರಳಿ ಇರ್ತದೆ, ಆ ಕಡೆ ಔದುಂಬರ, ಅದು ಬೇವು. ಈ 5 ಇರುವ ಜಾಗ ಏನಿದೆ ಅತ್ಯಂತ ಹೆಚ್ಚು ಆಕ್ಸಿಜನ್ ಕೊಡೋದು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಕೆಲವು ಸಂದರ್ಭಗಳಲ್ಲಿ ಆಕ್ಸಿಜನ್ ಕೊರತೆ ಇರೋರು ಈ ಕಟ್ಟೆಯಲ್ಲಿ ಹೋಗಿ ಕುಂದಿರಿಸ್ಬಿಟ್ರೆ ಅವ್ರಿಗೆ ಆಕ್ಸಿಜನ್ ಕೊರತೆ ಇರಲ್ಲ ಅನ್ನೋದು ಪ್ರೂವ್ ಆಗಿದೆ. ಅದಕ್ಕೆ ನಾವು ಇಲ್ಲೊಂದು ಪಂಚವಟಿ ಕಟ್ಟೆನ ನಿರ್ಮಾಣ ಮಾಡಿದ್ವಿ. ಬೆಳೆದ ಮೇಲೆ ಸುತ್ತಲೂ ಕೂತ್ಕೋಬಹುದು, ಆಮೇಲೆ ಕೆಳಗನು ಕೂತ್ಕೋಬಹುದು. ಇನ್ನೊಂದು ಸ್ವಲ್ಪ ಎತ್ತರ ಮಾಡಿ ಇಲ್ಲೊಂದು ನಾಗಪ್ಪನನ್ನ ಪ್ರತಿಷ್ಠಾಪನೆ ಮಾಡೋದು ಪ್ರದಕ್ಷಿಣೆ ಆಗ್ತದೆ. ಈ ಮಕ್ಕಳು ಆಡ್ತಾರೆ ಅಂತ ಹೇಳಿ ಇದೊಂದು ಜೋಕಾಲೆ ಮಾಡಿದೀವಿ. ಕೂತ್ಕೊಳ್ಳಿ ಒಂದ್ಸರಿ, ಹುಡುಗರು ಆಟ ಆಡ್ತಾರೆ ಅಂಥೇಳಿ. ಹಿಡ್ಕೊಳ್ಳಿ, ಸರ್ಪಳಿ ಹಿಡ್ಕೊಂಡು ಆರಾಮಾಗಿ ಕುತ್ಕೊಂಡು ನೋಡಿ. ಕಾರ್ ಯಾರ್ದು ನೋಡೋದು ಹುಡುಗ. ದನಕ್ಕೆ ಬೇಕಾಗಿರುವಂಥ ಬೂಸ, ಮೇವುಗಳನ್ನು ಇದರಲ್ಲಿ ಸಂಗ್ರಹ ಮಾಡ್ತೀವಿ. ಇದರಲ್ಲಿ ಈ ಕುಟೀರದಲ್ಲಿ ಇದಕ್ಕೆ ಅಗಸ್ತ್ಯ ಕುಟೀರ ಅಂತ ಹೆಸರಿಟ್ಟಿದ್ದೀವಿ. ಯಾರು ಸ್ವಾಮೀಜಿಯವರು, ದೊಡ್ಡ ಪೂಜ್ಯರು ಬಂದಾದ್ರೆ ಅವ್ರನ್ನ ಅಲ್ಲಿ ಜನರ ಜೊತೆ ಕುಡಿಸಲ್ಲ, ಇಲ್ಲೇ ಕುಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಅವ್ರಿಗೆ ಔಷಧಿ ಕೊಟ್ಟು ಉಪಹಾರ ಕೊಟ್ಟು ಕಳಿಸ್ತೀವಿ. ನಮ್ಮ ಜಡೆಯ ಸ್ವಾಮಿಗಳು, ಹಿಂದೆ ಸಿದ್ದೇಶ್ವರರು ಬಂದಿದ್ದರು, ಹೀಗೆ ಬಂದಿರ್ತಾರೆ. ಬಂದಾಗ ಅವರಿಗೆ ಆ ಥರ ವ್ಯವಸ್ಥೆ ಮಾಡ್ತೀವಿ. ಅಡುಗೆ ಮನೆ ಮಾಡಿಸಿದ್ದೀನಿ ಇಲ್ಲಿ. ಶ್ರೀಶೈಲಕ್ಕೆ ಮತ್ತು ಬನಶಂಕರಿಗೆ, ದಾನಮ್ಮ ದೇವಿಗೆ ಪ್ರವಾಸ ಹೋಗ್ತಾರೆ, ಪಾದಯಾತ್ರೆ. ಅವರು ಹಾದೋಗೋ ಸೀಸನ್ಗೆ ಇಲ್ಲಿ ಅಡುಗೆ ಮಾಡಿಸಿ ಅವ್ರನ್ನ ಇಲ್ಲಿ ಕರೆದು ನಮ್ಮ ಬಂಕದಲ್ಲಿ ಕೂಡಿಸಿ ಅವರಿಗೆ ಊಟಕ್ಕೆ ಕೊಡ್ತೀವಿ. ಇಲ್ಲೇ ರೀತಿಯ ದಾಸೋಹ ಅದೇನು ಅವರಿಗೆ ಪ್ರತಿ ವರ್ಷ ಆ ಥರ ಮಾಡ್ತೀವಿ. ನೋಡಿ, ಇಲ್ಲೊಂದು ಬದನೆ ಹಾಕಿದೀವಲ್ವಾ, ವಿಶೇಷವಾಗಿ ತುಂಬಾ ವರ್ಷ ಬರುತ್ತೆ. ನಮ್ಮಲ್ಲಿ ಇನ್ನು ಸ್ವಲ್ಪ ದೊಡ್ಡದಾಗಬೇಕಿದು. ಇದರ ಪಲ್ಯ ಎಲ್ಲ ಮಾಡ್ತೇವೆ, ಸಣ್ಣದಿದೆ ಇನ್ನು. ಯಾರ ಕೆಲವರು ಬರ್ತಾರೆ ಸಾಧಕರು,
ಅವರು ಇದಕ್ಕೆ ಕಿಟಕಿ ಒಂದೇ ಚಿಕ್ಕದು ಹಾಕಿದ್ದೀವಿ. ಅಲ್ಲಿ ಸಗಣಿಯನ್ನು ಸಾರಿಸಿರ್ತೀವಿ, ಅಲ್ಲಿ ಕೂತ್ಕೊಂಡು ಅವರು ಅನುಷ್ಠಾನ ಜಪ ಧ್ಯಾನ ಮಾಡ್ತಾರೆ. ಒಂದ್ಸರಿ ಓಪನ್ ಮಾಡಿ. ಮಾಡಿ ಇದು ಈ ಥರ ಇದು ನ್ಯಾಚುರಲ್ ಆಗೇ ಇಟ್ಟಿಗೆ ಹಾಕಿದ್ದೀವಿ. ಇದಕ್ಕೆ ಸಗಣಿಯನ್ನು ಸಾರಿಸ್ತೀವಿ. ಇದು ಕೂಡ ಸುಣ್ಣದಿಂದ ಮಾಡಿಸಿದ್ದೀವಿ. ಇದು ಒಂದೇ ಕಿಟಕಿ ಇರ್ತದೆ. ಅವರು ಇಲ್ಲಿ ಧ್ಯಾನ ಮಾಡಿಕೊಂಡು ಇಲ್ಲೇ ಅವರು ತಮ್ಮ ಅನುಷ್ಠಾನ ಮಾಡೋರು ಮಾಡ್ಬೋದು. ಪೂಜ್ಯರು ಬಂದಾಗ ಅದಕ್ಕೆ ಕೊಟ್ಟಿರ್ತೀವಿ. ನೋಡಿ ಇದಕ್ಕೂ ಕಟ್ಟಿಗೆನೇ ಹಾಕಿನಿ ನೋಡಿ ಮೇಲೆ, ತುಂಬ ಬಲವಾಗಿರೋದು ಹಾಕಿ. ಹೌದು ಹೌದು ಹೌದು. ಇದು ಎತ್ತರ ಇರಬಾರ್ದು, ಸ್ವಲ್ಪ ಕೀಳು ಇರೋದಕ್ಕೂ. ಆಮೇಲೆ ಇದಕ್ಕೆಲ್ಲೂ ಕಿಟಕಿ ಇರಬಾರ್ದು. ಒಂದು ಈಶಾನ್ಯದಲ್ಲಿ ಚಿಕ್ಕದು, ಅದು ಬೇಡ ಆದರೆ ಅವ್ರು ಮುಚ್ಕೋಬೋದು. ನಾನು ಕೂಡ್ತೀನಿ ಇದ್ರಾಗೆ. ಒಂದೊಂದು ಸಮಯ ಗ್ರಹಣದ ಸಮಯದಲ್ಲಿ ಇಲ್ಲಿ ಬಂದು ಕೂತ. ಇಲ್ಲಿ ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕ ಮಾಡಿದ್ದೀವಿ. ನೋಡಿ ಇಲ್ಲಿವರೆಗೂ ನಕ್ಷತ್ರ ವನಗಳು ಇದಾವೆ. ಈ ಜಾಗದಲ್ಲಿ ಬಿದ್ದ ಎಲ್ಲ ನೀರು ಇಲ್ಲೊಂದು ಇಂಗು ಗುಂಡಿ ಮಾಡಿದ್ದೀನಿ. ಇದು ಇಂಗು ಗುಂಡಿ. ಇದೆಲ್ಲ ನೀರು ಹೋಗಿ ಅದರಲ್ಲಿ ಕುಡಿದು ಬಿಡ್ತದೆ ಇದರಲ್ಲಿ. ಇದು ಮಳೆ ನೀರಿಗೆ ಸಂಬಂಧಪಟ್ಟಂತ ಇಂಗು ಗುಂಡಿ. ಇದು ಇಲ್ಲೊಂದು ಚಂಬರ್ ಇದೆ, ಇದರಿಂದ ಒಳಗೆ ಹೋಗ್ತದೆ. ಇದು ಒಟ್ಟು ನೀರನ್ನ ಬಿಡೋದೇ ಇಲ್ಲ. ತುಂಬಾ ಮಳೆ ಬಂದಾಗ ಸ್ವಲ್ಪ ಮೇಲೆ ಬರುತ್ತೆ. ನೋಡಿ ಇಲ್ಲಿ ಬೋರ್ ಇದೆಯಲ್ವಾ, ಅದಕ್ಕೆ ಮರುಪೂರ್ಣ ಆಗುತ್ತೆ. ಬೇರೆಯವ್ರದ್ದು ಆದ್ರೂ ನಮ್ಮದೇ ಅಲ್ವಾ, ನಮ್ಮ ದೇಶದ್ದೇ ಬೋರ್ ಅಲ್ವಾ. ಇದ್ರದ್ದು ನೀರು ಬಂದು ಇಲ್ಲಿ ಹೋಗುವಂಗೆ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿ ಏನು ಮಾಡಿದ್ದೀನಲ್ಲ, ನಾವು ನಮ್ಮ ಮನೆಯಲ್ಲಿ ಬಟ್ಟೆ ಸೋಪು ನ್ಯಾಚುರಲ್ಲು, ಸೋಪ್ ಯಾವುದು ಹಚ್ಚಲ್ಲ, ಕಡಲೆ ಹಿಟ್ಟೆ ಸ್ನಾನ. ಬೆಳಗೋದು ನಮ್ಮ ಈ ಭಟ್ರದೇ ಬೆಳಗ್ತೀವಿ. ಹಿಂಗಾಗಿ ಅದು ಕೆಮಿಕಲ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಇದೇನು ಮಾಡಿದ್ದೀವಿ, ಇಲ್ಲೊಂದು ಇಂಗು ಗುಂಡಿ ಮಾಡಿದ್ದೀವಿ. ಇದು ಮಳೆ ನೀರು ಸ್ವಲ್ಪ ಹೋಗುತ್ತೆ, ಆದರೆ ನಮ್ಮ ಮನೆಯಿಂದ ಬಂದ ಸ್ನಾನದ ನೀರೆಲ್ಲ ಇಲ್ಲಿ ಬರ್ತದೆ. ಇಲ್ಲಿ ಬಂದು ಇದಕ್ಕೆಲ್ಲ ಗುಂಡು ಕಲ್ಲು, ಚಿಕ್ಕ ಕಲ್ಲು, ಇಜ್ಜಲು, ಉಸುಗೆಲ್ಲ ಹಾಕಿದ್ದೀವಿ. ಅದ್ರಾಗೆ ಬಿದ್ದ ಮೇಲೆ ಅದು ಜಾಸ್ತಿ ಆದ ನೀರು ಇಲ್ಲಿ ಹೊರಗೆ ಹೋಗಿ ಗಿಡಗಳಿಗೆ ಹೋಗೋ ಥರ ಇದು ಇಂಗು ಗುಂಡಿ. ನೋಡಿ ಇಲ್ಲಿ ನೀರು ಇಲ್ಲಿ ಕಾಣಿಸ್ತದೆ ಒಳಗೆ ಹೋಗೋದು. ನೋಡಿ ಯಾವಾಗಲೂ ಇಷ್ಟೇ ಇರ್ತದೆ ಇದು. ಇದಕ್ಕಿಂತ ಸ್ವಲ್ಪ ಹೆಚ್ಚಾದರೆ ಅದು ಹೊರಗೆ ಹೋಗೋ ಥರ ಮಾಡಿದ್ದೀವಿ. ಇದು ಮನೆ ನೀರು ಕೂಡ ಎಲ್ಲೂ ಹೊಲಕ್ಕೆ ಹೋಗಿ ಹೊಲಸಾಗಬಾರ್ದು ಅಂತ ನಮ್ಮದು ಉದ್ದೇಶ. ಆಮೇಲೆ ಇದು ಈ ನಮ್ಮ ಪಳೆಯುಳಿಕೆ ಬರುತ್ತಲ್ಲ ಕಸ, ಇದನ್ನು ಎರೆಹುಳು ಗೊಬ್ಬರ ಮಾಡಲಿಕ್ಕೆ ಮಾಡಿದ್ದೀವಿ. ಎಲ್ಲಿ ಬೇಕಾದಲ್ಲಿ ಇದನ್ನು ಬಿಸಾಕಲ್ಲ, ಮತ್ತು ಇದರಲ್ಲೆಲ್ಲ ಪ್ಲಾಸ್ಟಿಕ್ ಆರಿಸಿ ತೆಗೆದು ಇದು ಹಾಕ್ತೀವಿ. ಇದು ಒಟ್ಟು 55,000 ಲೀಟ್ರ್ ಹಿಡಿಯುವಂಥ ಮಳೆ ನೀರಿನ ಕೊಯ್ಲಿದು. ಮಾಳಿಗೆಯಿಂದ ಬರುವಂಥ ನೀರು ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ. ಇದನ್ನು ನಾವು ಕರೆಂಟ್ ಹಚ್ಚಿಲ್ಲ, ಇದೇ ಪಂಪಿಲಿಂದ ಹೊಡೆದು ಕಡೆಯಾಗಿ ತೆಗಿತೀವಿ ನೀರನ್ನು. ನೋಡಿ ಇಲ್ಲಿ ಬರುತ್ತೆ ಈಗ. ನೋಡಿ ಇದು ನಾವು ತಗೊಳ್ಬೇಕಾದ್ರೆ ನೋಡಿ ಇದು ಮಳೆ ನೀರೇ. ಇದು ನಮ್ಗೆ ಎಷ್ಟು ಬೇಕು ಅಷ್ಟೇ ಹೊಡ್ಕೊಂಡು ಬಂದ್ ಮಾಡಿರ್ತೀವಿ. ಟ್ಯಾಂಕಿಗೆ ಬರುವಂಥ ಮಳೆ ನೀರು ಮುಂದಿನ 1 ವರ್ಷಕ್ಕಾಗುವಷ್ಟು ನೀರು ಸಂಗ್ರಹ ಆಗುತ್ತೆ. ನಾವು ಸರಾಸರಿ ಒಂದು ದಿನಕ್ಕೆ ನಮಗೆ 20 ಲೀಟ್ರ್ ನೀರು ಬೇಕು ಅಥವಾ 30 ಲೀಟ್ರ್ ಕುಡಿಲಿಕ್ಕೆ ಬೇಕು ಅಂತಾದರೆ ಒಂದು ತಿಂಗಳಿಗೆ ಎಷ್ಟಾಯಿತು? 3 3 900 ಲೀಟ್ರು. 1,000 ಲೀಟ್ರ್ ಅಂತ ಇಟ್ಕೊಂಡ್ರೆ 1 ವರ್ಷಕ್ಕೆ ನಮಗೆ 10,000 12,000 24,000 ಲೀಟ್ರ್ ನೀರು ಹೋದರೂ ಕೂಡ ಉಳಿದ ನೀರು ಬೇರೆಯವರಿಗೆ ಕೊಡ್ತೀವಿ. ಇದನ್ನು ತೊಗೊಂಡು ಹೋಗಲಿಕ್ಕೆ ಬಟ್ಟೆ ಬಾಟ್ಲು ತೊಗೊಂಡು ಮಳೆ ನೀರು ಅಂತ. ಅದು ಮಳೆ ಮೇಲೆ ಏನು ಮಾಡಿದ್ದೀವಿ, ಆ ನೀರು ಏನು ಬರುತ್ತೆ ಅದಕ್ಕೊಂದು ಬೇರೆ ಪ್ಲೇಟಿಂಗ್ ಮಾಡಿಸಿದ್ದೀವಿ. ಈ ಥರ ಮಾಮೂಲಿ ಮಾಳಿಗೆ ಅಲ್ಲದು, ಒಳ್ಳೆ ಟೈಲ್ಸ್ ಹಾಕಿ ಅದನ್ನು ವಾಶ್ ಮಾಡ್ತೀವಿ. ವಾಶ್ ಮಾಡಿದ ಮೇಲೆ ಅದು ಬಂದು ಒಂದು ಸಣ್ಣದು ಫಿಲ್ಟರ್ ಮಾಡಿದ್ದೀವಿ. ಅದರೊಳಗೆ ಚಿಕ್ಕ ಕಲ್ಲು, ಅದಕ್ಕಿಂತ ಚಿಕ್ಕ ಕಲ್ಲು, ಆಮೇಲೆ ಮರಳು, ಆಮೇಲೆ ಇಜ್ಜಲು, ಆಮೇಲೆ ಮತ್ತೆ ಮರಳು ಹಾಕಿ ಅದರೊಳಗೆ ನೀರು ಬೀಳ್ತದೆ. ಅದು ಬಂದು ಸೋಸಿ ಇದ್ರೊಳಗೆ ಬಂದುಬಿಡ್ತದೆ. ಆಮೇಲೆ ಇದನ್ನು ತೆಗೆದ್ಮೇಲೆ ಬಟ್ಟೆಯಲ್ಲಿ ಸೋಸ್ಕೊಂಡು ಟೆಸ್ಟ್ ಮಾಡೋದು ನಿನ್ನೆ ನಿಮ್ಗೆ ತೋರಿಸಿದೆ ನಾನು. ಇದು PDS 150ವರೆಗೂ ತೋರಿಸ್ತದೆ. ಅತ್ಯುತ್ಕೃಷ್ಟ ನೀರು ಅಂತ. 55 ಆದಮೇಲೆ ಕುಡಿತಾರೆ, 90 ಆದರೆ ಉತ್ತಮ, ಆಮೇಲೆ ಅತ್ಯುತ್ತಮ ಆದ್ರೆ 100 ದಾಟಿದ್ರೆ, ಅತ್ಯುತ್ಕೃಷ್ಟ ಅಂದ್ರೆ 150ಕ್ಕೆ. ನಿನ್ನೆ ಬೂದಿ ಹಾಕಿ ತೋರಿಸಿದ್ದೆ ನಾನು. ಆ ನೀರಿದು ಡೈರೆಕ್ಟ್ ಹಿಂಗಿರುತ್ತೆ. ಎಲ್ಲರೂ ಮನೆಯವರು ಮಾಡ್ಕೊಂಡ್ರೆ ಕುಡಿಯೋ ನೀರನ್ನ ನಾವು ಹೊರಗೆ ಹೋಗಿ ತರೋದು, ನಾವು ಹೊರಗಡೆ ಹೋಗೋದಿಲ್ಲ, ಇದನ್ನೇ ಬಳಸ್ತೀವಿ. ನೀರಿನ ಬರ ಇದ್ದ ಪ್ರದೇಶಕ್ಕೆ ಬಹಳ ಉತ್ತಮ. ಇದರಲ್ಲೂ ಸುಮಾರಾಗಿ ಒಂದು
40,000 ಲೀಟರ್ ಇದಿರ್ತದೆ. ಇದರಲ್ಲಿ ಒಂದು 55,000 ಇರ್ತದೆ. ಅಲ್ಲಿ ಒಳಗಡೆ ಒಂದು ಟ್ಯಾಂಕ್ ಇದೆಲ್ಲ, ಅದರಲ್ಲೂ ಒಂದು 30,000 ಲೀಟರ್ ನೀರು ಸಂಗ್ರಹ ಆಗುತ್ತೆ ಬಳಕೆಗೆ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಡಾಕ್ಟರ್ ಹನುಮಂತ ಮಳಲಿಯವರ ಒಂದು ಅದ್ಭುತವಾದಂಥ ನೈಸರ್ಗಿಕವಾದಂಥ ಸಾಂಪ್ರದಾಯಿಕವಾದಂಥ ಮತ್ತು ಅವರ ಚಿಕಿತ್ಸಾ ಕ್ರಮಕ್ಕೆ ಅದಕ್ಕೆ ಪೂರಕವಾದಂಥ ಒಂದು ಮನೆ ಪರಿಸರ, ಆ ಪರಿಸರ ಹೊರಾವರಣವನ್ನು ಇಷ್ಟೊತ್ತು ನಾವು ನೋಡಿದೆವು. ಈಗ ಅವರ ಮನೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಈ ಮನೆಯ ಒಳಗಡೆ ಇದು ಪ್ರತಿಯೊಬ್ಬರೂ ನೋಡಬೇಕಾದಂಥ ಒಂದು ಅಪರೂಪದ ವಸ್ತುಗಳು ಇದೆ, ಮತ್ತು ನಮಗೆ ಭಾವ ಇದೆ, ಬದುಕಿದೆ, ನಮ್ಮ ಪರಂಪರೆ ಇದೆ, ಶಿಲ್ಪ ಇದೆ, ವಾಸ್ತು ಇದೆ. ಇದೆಲ್ಲವನ್ನು ಡಾಕ್ಟ್ರಿಂದ ನಾವು ತಿಳ್ಕೊಳ್ತಾ ಹೋದರೆ ಬಹುಶಃ ನಾವು ಕೂಡ ನಮ್ಮ ಮನಸ್ಸನ್ನು ಇದೇ ರೀತಿ ನಾವು ಕಟ್ಕೋಬೋದು ಅಂತ ನನಗನ್ನಿಸ್ತದೆ. ಡಾಕ್ಟ್ರೆ ಹೇಳಿ, ಈ ಮನೆಯ ಹೊಸ್ತಿಲಲ್ಲಿ ನಿಂತಿದ್ದೇವೆ ನಾವು. ಈ ಮನೆ ಈ ರೀತಿಯ ಒಂದು ಕಲ್ಪನೆಗೆ ಬರಲಿಕ್ಕೆ ಪೂರಕವಾದ ಕಾರಣ ಏನು? ಕಾರಣ ಅಂದರೆ ನನ್ನ ಮನಸ್ಸಿನಲ್ಲಿರುವಂಥದ್ದು, ಮನೆಗಳನ್ನು ನಿರ್ಮಾಣ ಮಾಡಿದರೆ ಮತ್ತೆ 100 ವರ್ಷ 200 ವರ್ಷ ಆದಮೇಲೆ ಮನೆಗಳನ್ನು ಬಿಚ್ಚಿದ್ರೂ ಕೂಡ ಆ ಮನೆಯ ವಸ್ತುಗಳು ಮತ್ತೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ ನಂದು ಒಳಗಿರುವಂಥದ್ದು. ಇವತ್ತಿನ ಮನೆಗಳದ್ದು ಏನು ಒಡೆದಾಕ್ತಾರೆ ಅದನ್ನು ಯಾರು ತಗೊಳ್ಳಲ್ಲ. ನಮ್ಮ ಹಿರಿಯರ ಮನೆ ಬಿಚ್ಚಿದ್ರಿಂದನೇ ನಾವು ಎಷ್ಟೋ ಕಟ್ಟಿಗಳನ್ನ ಇದಕ್ಕೆ ಬಳಸಿದ್ದೀವಿ. ಆಮೇಲೆ ಟೈಲ್ಸ್ ಹೊಡೆದೋಗಿತಾರೆ, ಅದನ್ನ ಯಾರು ತಗೊಳ್ಳಲ್ಲ. ನೋಡಿ, ಇಲ್ಲಿಂದ ಮೆಟ್ಲಿಂದನೇ ನೋಡಿ, ಈ 100 ಅಲ್ಲ 1000 ವರ್ಷ ಆದ್ರೂ ಇದೇನಾಗಲ್ಲ. ಅಂತದ್ದು ಕಲ್ಲು ಮತ್ತು ಜಾರಬಾರ್ದು ಅನ್ನೋ ದೃಷ್ಟಿಯಿಂದ, ಯಾಕಂದ್ರೆ ನಾವು ಹಸುನ ಇಲ್ಲೇ ಕರ್ಕೊಂಡು ಹೋಗ್ತೀವಿ, ಅದ್ರದ್ದು ಕಾಲು ಜಾರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತರ ಕಲ್ಲುಗಳನ್ನು ಹಾಕೊಂಡು ಈ ಮನೆ ಮಾಡ್ಕೊಂಡಿದೀವಿ. ಸ್ವಲ್ಪ ಮಟ್ಟಿಗೆ ಇದನ್ನೇನಾದ್ರು ಪಾಲಿಶ್ ಮಾಡಿದ್ರೆ ಹೇಗೆ? ಇಲ್ಲ, ಏನು ಮಾಡಿಲ್ಲ. ಹೇಗಿದೆ ಹಾಗೆ ಸಿಗುತ್ತೆ ಇದು ಕಲ್ಲು. ಇದು ಇಲ್ಲೇ ನಮ್ಮ ಹತ್ರ ಬಾಗಲಕೋಟೆ ಜಿಲ್ಲೆನಲ್ಲಿ ಸಿಗುತ್ತೆ. ಇದನ್ನ ಹಾಕಿದೀವಿ. ಆಮೇಲೆ ಇದೆಲ್ಲ ಕಟ್ಟಿಗೆನಲ್ಲೇ ಇದನ್ನ ವ್ಯವಸ್ಥೆಗಳನ್ನ ಮಾಡಿದೀವಿ. ನೋಡಿ, ಈ ಕಡೆ ಮತ್ತು ಈ ಕಡೆ ಪ್ರತಿದಿನ ಇದನ್ನ ಸಗಣಿಯಿಂದ ಸಾರಿಸ್ತೀವಿ. ಯಾವ ತರ ಸಗಣಿ ಅದು? ದೇಸಿ ಹಸುವಿನ ಸಗಣಿ. ಅದು ಸ್ವಲ್ಪ ದಿನ ಟಿಕಾವ್ ಬರಬೇಕು ಅಂತಾದ್ರೆ ಅದಕ್ಕೆ ಪಟಕ ಹಾಕ್ಬೇಕು. ಒಂದು 5 kg ಸಗಣಿಗೆ ಒಂದು ಅರ್ಧ kg ಪಟಕ ಹಾಕ್ಬೇಕು. ಅದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು, ಸ್ವಲ್ಪ ಅರಿಶಿಣ ಹಾಕಿ 24 ತಾಸು ಇಟ್ರೆ ಅದನ್ನ ಸಾರಿಸಿದ್ರೆ ನೀವು 1 ತಿಂಗಳವರೆಗೂ ಅದು ಏನಾಗುತ್ತೆ ಹಾಗೆ ಇರುತ್ತೆ. ಗೋಡೆಗೂ ಮಾಡ್ಬೋದು, ನೆಲಕ್ಕೂ ಮಾಡ್ಬೋದು. ನೋಡಿ, ಎಡಬಲದಲ್ಲಿ ಇದು ಶಂಖಪುಷ್ಟಿ ಬಿಳಿದು ಮತ್ತು ಶಂಖಪುಷ್ಟಿ ನೀಲಿದು, ಇದೆರಡು ಔಷಧಿಗೆ ಬರುವಂಥವು ಆಗಿರೋದ್ರಿಂದ ತುಂಬಾ ಇದು ಸಿಗುತ್ತೆ. ಅದರ ಅಪರೂಪ ಇದು. ಎರಡನ್ನೂ ಇಲ್ಲಿ ಹಾಕೊಂಡಿದ್ದೀನಿ. ಅದರ ಜೊತೆಗೆ ಅಮೃತ ಬಳ್ಳಿ ಕೂಡ ಇದರಲ್ಲೇ ಇದೆ. ಆಮೇಲೆ ಈ ಮನೆ ಹೊರಗಡೆ ಗುಬ್ಬಿಗಳು ಬಂದು ಕೂಡ್ಲಿಕ್ಕೆ, ಕಾಳು ಹಾಕ್ಲಿಕ್ಕೆ ಮತ್ತು ನೀರ್ ಹಾಕ್ಲಿಕ್ಕೆ ಕಟ್ಟಿದ್ದೀನಿ. ಈ ಕಡೆಯಿಂದ ಈ ಕಡೆ ಇದು ಬೆಳೀತಾ ಇದೆ. ಈಗ ನಾವ್ ಈಗ ಬಂದು 1 ವರ್ಷ ಆಯ್ತು ಅಷ್ಟೇ. ಈ ಮನೆಯ ಹೊರಗಡೆ ಇರುವಂತದ್ರಲ್ಲಿ ಇದು ಬಹಳ ಮುಖ್ಯವಾಗಿರೋದು. ಇಲ್ಲಿ 50,000 ಲೀಟರ್ ಸಂಗ್ರಹ ಮಾಡುವ ಮಳೆ ನೀರು ಕೊಯ್ಲು ಮಾಡಿಸಿದ್ದೀನಿ. ಮೇಲೆ ಬಿದ್ದಂತ ನೀರು ಕೂಡ ಒಂದು ವಿಶಿಷ್ಟವಾದ ಟೈಲ್ಸ್ ಅಲ್ಲಿ ಬೀಳ್ತದೆ. ಅದು ಅದಕ್ಕಾಗಿ ಒಂದು ಟ್ಯಾಂಕ್ ಮಾಡಿಸಿ ಅದರಲ್ಲಿ ಮರಳು ಹಾಕಿ, ಇಜ್ಜಲ್ ಹಾಕಿ, ಅದಕ್ಕೆ ಬೇರೆ ಬೇರೆ ತರದ ಪದಾರ್ಥಗಳನ್ನ ಸೇರಿಸಿ ಅದು ಫಿಲ್ಟರ್ ಮಾಡಿದೀವಿ, ನೈಸರ್ಗಿಕ ಫಿಲ್ಟರ್. ಅದರಿಂದ ಫಿಲ್ಟರ್ ಆಗಿ ಇದಕ್ಕೆ ಬಂದ್ ಬೀಳ್ತದೆ. ಇದು ಟೇಸ್ಟ್ ಆಗಿದೆ ನೀರು. ಅದರ ಗೋಡೆಗೂ ನಾವು ಸುಣ್ಣದಿಂದನೇ ಪ್ಲಾಸ್ಟರ್ ಮಾಡಿಸಿದ್ವಿ. ಈ ಯಲ್ಲಾಪುರ ಕಡೆ ಸಿಗುವ ಚಿಪ್ಪಿನ ಸುಣ್ಣದಿಂದ ಅದರದ್ದು ಮಲ್ಲ ಮಾಡಿಸಿದ್ವಿ. ಹಿಂಗಾಗಿ ಆ ನೀರು ಸಾಕಷ್ಟು ಶುದ್ಧಿಯಾಗಿರ್ತದೆ. ನಾವು ಪ್ರತಿ ಸಾರಿ ಅದನ್ನ ಚೆಕ್ ಮಾಡಿ ತಗೋತೀವಿ. ಈ ಮನೆಯ ಈಶಾನ್ಯದಲ್ಲಿ ನೈಸರ್ಗಿಕವಾಗಿ ಬಾವಿಯನ್ನು ಮಾಡಿದ್ದೀವಿ. ಆ ಬಾವಿಯಲ್ಲಿ ನೀರು ಬರುತ್ತೆ. ನೋಡಿ, ಈ ಬಾವಿ ನಾವು ಪೂಜೆಗೆ, ಸ್ನಾನಕ್ಕೆ, ಇದಕ್ಕೆಲ್ಲ ಬಳಸ್ಕೊಳ್ಳಿಕ್ಕೆ ನೋಡಿ ಇದು ನೀರು ಈಗ ತಗೊಳ್ತಾ ಇದ್ದೀವಿ. ನೋಡಿ, ಇದರಲ್ಲಿ ಇರುತ್ತೆ. ಇದು 33 ಅಡಿ ಆಳ ಇದೆ ಬಾವಿ. ಇದು ನಮ್ದು ಜಲ ಬರುತ್ತೆ ಇಲ್ಲಿ. ಇನ್ನಷ್ಟು ಜಲ ಬೇಕಾದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಉಳಿದ ಕಾಲದಲ್ಲೆಲ್ಲ 1 ಆಳಿನವರೆಗೂ ನೀರು ಬರ್ತಾ ಇರ್ತದೆ. ಇಲ್ಲಿ ನಮ್ದು ಡ್ಯಾಮ್ ಇರೋದ್ರಿಂದ, ಇಲ್ಲಿ ಮಲಪ್ರಭಾ ಕಾಲುವೆ ಇರೋದ್ರಿಂದ ಯಾವಾಗ್ಲೂ ಹೊರತೆ ಬರ್ತಾ ಇರ್ತದೆ. ಇನ್ನು ನಾವು ಬೇಕಂದ್ರೆ ಮಳೆ ನೀರನ್ನು ಇದಕ್ಕೆ ಬಿಟ್ಟಿರ್ತೀವಿ ಬಳಕೆಗೋಸ್ಕರ. ಇದೆಲ್ಲದಕ್ಕೂ ಬಳಸ್ಕೊತೀವಿ. ಈ ಎದುರುಗಡೆ ಇದೊಂದು ಇದೆಯಲ್ವಾ, ಇಲ್ಲೇ ನಮ್ಮಲ್ಲೇ ಸಿಗುವಂತ ಕಲ್ಲಿದು. ಇದೊಂದು ಏನಂತೀವಿ ನಾವು, ಸಿದ್ನಾಳದ ಪರಸಿ ಅಂತೀವಿ ಇದಕ್ಕೆ. ಆ ಪರಿಸಿಯಲ್ಲಿ ಕಿಟಕಿ ಡಿಸೈನ್ ಮಾಡಿಸಿದ್ದೀನಿ. ಅದೇ ಡೈರೆಕ್ಟ್ ಕಲ್ಲಿದು, ಅದಕ್ಕೇನಿಲ್ಲ. ಹಾಗೆ ಅದೇ ಕಲ್ಲಿನ ತುಂಡುಗಡೆ ಇದು ಗೋಡೆ ಕಟ್ಟಿರೋದು. ಈ ಒಳಗಡೆ ಇದಕ್ಕೆ ಮಣ್ಣು ಹಾಕಿ ಕಟ್ಟಿರೋದು ಒಳಗೆ. ಆಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸಿಮೆಂಟ್ ತರ ಮಾಡಿದೀವಿ. ಟೋಟಲ್ ಮನೆಗೆ ಹೋಗಿರೋದೇ, ಇಷ್ಟು ದೊಡ್ಡ ಮನೆಗೆ ಹೋಗಿರೋದು 250 ಸಿಮೆಂಟ್ ಚೀಲ ಅಷ್ಟೇ. ಎಲ್ಲಿ ಬರುತ್ತೆ ಅಂತದ್ದು. ಇವೆಲ್ಲ ಕಲ್ಲು ಅದೇ ಕಲ್ಲಿಂದ ಮಾಡಿಸಿದ್ದೀನಿ. ಎದುರುಗಡೆ ಗೋಡೆ
ಇದೆಲ್ಲ ಬೇವಿನಿಂದ ತಂದಂತ ಕಟ್ಟಿಗೆ, ಬೇವಿನ ಮರ. ಬೇವಿನ ಮರ. ನೋಡಿ ಇದು ಇಲ್ಲಿ ಜಿಂಕೆ, ಇಲ್ಲಿ ಧನ್ವಂತರಿ ಮಂಟಪ, ಇವು ದೇವರು. ಇದು ನಮ್ಮ ಮನೆ ದೇವರು ಎಂಕಪ್ಪಂದು. ನಮ್ಮ ಊರಿನ ತುಳಸಿಗಿರೀಶ್ವರ ದೇವಸ್ಥಾನ ಅಂತಿದೆ ಅದರದ್ದು. ಇದೆಲ್ಲ ಈ ತರ ಇದು ಎದುರುಗಡೆದು ಮಾಡಿರೋದು. ಇದೆರಡು ಸಗಣಿಯನ್ನ ಸಾರಿಸಿರೋದು. ಬನ್ನಿ ಒಳಗಡೆ. ಈ ಕಂಬಗಳು ಇವೆಲ್ಲ ಅವೆಲ್ಲ ಬೇವೆ. ಬೇವೆ. ಈ ಮನೆಯಲ್ಲಿ ಬಹುತೇಕ 90 ಭಾಗ ಬೇವಿದೆ, 10 ಭಾಗ ಟೀಕ್ ಇದೆ. ಈ ಮೇಲ್ ಕಾಣೋದೆಲ್ಲ ಬೇವು, ಈ ಕಂಬಗಳಷ್ಟೇ ಟೀಕು. ಇದೆಲ್ಲ ನೀವು ಮಾಡಿಸಿದ್ದು? ಇಲ್ಲಿ ನಮ್ಮ ಊರ ಹತ್ರ ಕಟ್ಟಿಗೆ ಸಿಗುತ್ತೆ. ಹೊಳೆಯಾಲೂರು, ಕೊಣ್ಣೂರು ಕೆಲಸ ಮಾಡೋರ್ನು ಇಲ್ಲಿ ಅವ್ರನ್ನೇ ಕರ್ಕೊಂಡು ಕಂಬ ಎಲ್ಲಿ ಮಾಡ್ತಾರ ಅಲ್ಲಿ ಮಾಡಿಸ್ಕೊಂಡು ಬಂದಿದ್ದೀವಿ. ಈ ಮನೆ ಪ್ಲಾನು ನಾನು ಮಣಿಪಾಲಕ್ಕೆ ಹೋಗಿ ತಗೊಂಡ್ಬಂದಿನಿ. ನಮ್ಮ ಶೆಣೆಯವರ ಹೆರಿಟೇಜ್ ಇದೆಯಲ್ಲ, ಗ್ರಾಮ ಶಿಲ್ಪ, ಶಿಲ್ಪ ಗ್ರಾಮ. ಹೌದು. ಆ ಗ್ರಾಮದಲ್ಲಿ ಹಸ್ತಶಿಲ್ಪ ಗ್ರಾಮದಲ್ಲಿ ಹೋಗಿ ನಮ್ಮ ಒಬ್ರು ಪರಿಚಿತರು ಕರ್ಕೊಂಡು ಹೋದ್ರು. ಅದೆಲ್ಲ ನೋಡಿ ಅದ್ರಾಗಿರೋದು ಒಂದು ಮನೆ ನನಗೆ ಇಷ್ಟಿಸ್ತು. ಹಿಂಗೊಂದು 13 ಫೂಟು, ಹಿಂಗೊಂದು 9 ಫೂಟು, ಈ ತರದ್ದು ಒಂದು ಬಾಗಿಲು. ಇದು ಯಾವ್ದು ಮರ? ಇದು ಚೌಕಟ್ಟಿರೋದು ಟೀಕ್ದು, ಇದು ಒಳಗಡೆ ಇರೋದು ಟೀಕೆ. ಒಟ್ಟು ಇದು ಬಾಗಿಲುಗಳಿಗೆ ಏನಿದೆ ಅದು ಟೀಕು, ಕಂಬಗಳು ಟೀಕು. ಎಲ್ಲಾ ಕಂಬಗಳು ನೀವು ಹೇಳ್ದಂಗೆ ಅದೇ ನಿಮ್ಮ ಊರಿನ ಕಲ್ಲು. ಹೌದು. ಇದು ಎಲ್ಲಾ ಕಂಬಗಳು ಅಲ್ಲ ನೋಡಿ, ಇವೆಲ್ಲ ಬೇವೆ. ಇವು ಈ ತರ ಸುಳು ಕಡ್ದಿದ್ದು ಟೀಕು. ಅದರಲ್ಲಿ ಮೊದಲಿನ ಟೀಕು ಇದೆ, ಈಗಿನ ಟೀಕು ಇದೆ. ಬನ್ನಿ. ಈ ಮನೆ ಒಳಗೆ ಬಂದಾಗ ಬಹಳ ವಿಶೇಷ ಏನಂದ್ರೆ, ಇದು ಗೋಡೆ ಎಲ್ಲರೂ ನೋಡಿ ಇದು ಸಿಮೆಂಟ್ ಗೋಡೆ ಅಂತ ಹೇಳ್ತಾರೆ. ನೀವು ನೆಟ್ಟಲ್ಲಿ ಸರ್ಚ್ ಮಾಡ್ರೆ ಸಿಗುತ್ತೆ. ವೇದಿಕ್ ಪ್ಲಾಸ್ಟರಿಂಗ್ ಅಂತ ಒಂದು ಹೊಡೆದ್ರೆ, ಉತ್ತರ ಪ್ರದೇಶದಲ್ಲಿ ಜೈಪುರದ ಕಂಪನಿಯವರು ಇದನ್ನೊಂದು ಪೌಡರ್ ತಯಾರು ಮಾಡಿದ್ದಾರೆ. ವೇದಿಕ್ ಪ್ಲಾಸ್ಟರ್ ಅಂದ್ರೆ ಅವರೇ ಬಂದು ಇದನ್ನ ಪ್ಲಾಸ್ಟರ್ ಮಾಡಿ ಹೋಗ್ತಾರೆ. ಈ ಕಲ್ಲಿನ ಮೇಲೆ ಇಲ್ಲ ಅದಕ್ಕಿಂತ 60% ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ಈ ಮಾಮೂಲಿಕ್ಕಿಂತ 10 ಲಕ್ಷ ಖರ್ಚಾಗುತ್ತೆ ಅಂದ್ರೆ ಸುಮಾರು 4.5 ಲಕ್ಷದಲ್ಲಿ ಮುಗಿದೋಗುತ್ತೆ. ಕ್ಯೂರಿಂಗ್ ಇಲ್ಲ. ಇದನ್ನ ಮಾಡಿದ್ರೆ ಕ್ಯೂರಿಂಗ್ ಇಲ್ಲ. ಹಚ್ಚಿದ 6-7 ತಾಸಲ್ಲಿ ಇದು ಬಾಂಡ್ ಆಗಿಬಿಡ್ತದೆ. ಆಮೇಲೆ ಯಾವಾಗಾರು ಎಲ್ಲರೂ ಹೋದ್ರೆ ಅದರದೇ ಪೌಡರ್ ನಾವೇ ಹಚ್ಬೋದು. ಆಮೇಲೆ ನೀವು ಅಟ್ಮಾಸ್ಫಿಯರ್ ಚೆಕ್ ಮಾಡೋದಾದ್ರೆ ಹೊರಗಡೆ ಹೀಟ್ ಇದ್ರೆ ಇಲ್ಲಿ 10% ಕಡಿಮೆ ಆಗುತ್ತೆ. ಇದು ನೋಡಿ, ಇವಾಗ ಫ್ಯಾನ್ ಇಲ್ಲ, ಏನಿಲ್ಲ, ಬಿಸಿಲಲ್ಲಿ ತಂಪಾಗಿರುತ್ತೆ. ಮತ್ತು ಮಧ್ಯಾಹ್ನ ಬಿಸಿಲಲ್ಲಿ ನಿಂತಿದ್ದೀವಿ. ಇದು ಎಲ್ಲಾ ಗೋಡೆನು ವೇದಿಕ್ ಪ್ಲಾಸ್ಟರಿಂಗ್ ಅಲ್ಲಿ ಮಾಡಿಸಿದ್ದೀನಿ. ಅವರೇ ಬಂದು ಮಾಡಿ ಹೋಗಿದ್ದಾರೆ ಇದನ್ನ. ತುಂಬಾ ಕಡಿಮೆ. ಇದು ಒಳಗಡೆ ಇಟ್ಟಿಗೆ ಇದೆ, ಕಲ್ಲಿದೆ, ಕಲ್ಲಿನ ಮೇಲೆ ಹಿಂಗೆ ಹಚ್ಚಿಬಿಟ್ಟಿದ್ದಾರೆ ಅಷ್ಟೇ. ಇದು ನಮ್ಮ ಮುಖ್ಯ ಭಾಗ ಅಂದ್ರೆ, ಇದು ತೊಟ್ಟಿಲು. ಇಲ್ಲಿ ನನ್ನ ಪೇಷಂಟ್ ಬರ್ತಾರಲ್ಲ, ಅವ್ರು ಯಾರಾದ್ರೂ ಪೇಷಂಟು 2 ತಿಂಗಳು 3 ತಿಂಗಳು ಕೂಸ್ತಂದ್ರೆ ಇದರಲ್ಲಿ ಹಾಕ್ಬಿಟ್ಟು. ನೀವು ಹೊರಗಡೆಗೆಲ್ಲ ಆಟ ಆಡ್ಲಿಕ್ಕೂ ವ್ಯವಸ್ಥೆ ಮಾಡಿ. 2 ಮಗು ಇದ್ರೆ 2 ತೊಟ್ಲಿದೆ, ಇನ್ನೊಂದು ಅಲ್ಲಿ ಇಟ್ಟಿದ್ದೀವಿ. ಅವ್ರ ತಾಯಿ ಇಲ್ಲೇ ಕುತ್ಕೊಂಡು ಇಲ್ಲಿ ಹೊರಗೆ ಇಟ್ಟಿರ್ತೀವಿ, ತೂಕೊಂಡಿರ್ತಾರೆ. ಆ ಥರ ನಾನು ಮಾಡಿಸಿಟ್ಟಿದ್ದೀನಿ. ಅವಾಗ್ಲಿಂದನೂ ಇದಿದೆ ನಮ್ಮ ಮನೇಲಿ. ಇದು ನಮ್ಮ ಮನೇಲಿ ಇರೋದು ರಾಮಶಿಲೆ ಪೂಜೆ ಮಾಡ್ತೀವಿ. ಇದು 12.5 kg ಇದೆ. ಇದು ನೀರಿನಲ್ಲಿ ತೇಲ್ತದೆ ಕಲ್ಲಲ್ಲಿ. ಇದು ಎಲ್ಲಿಂದ? ರಾಮೇಶ್ವರಕ್ಕೆ ಹೋಗಿದ್ದೆ ನಾನು, ತಗೊಂಡ್ಬಂದಿದ್ದೀನಿ. ನೋಡಿ, ಮುಟ್ರಿ ಒಳಗಡೆ ಮುಟ್ಟಿಬಿಟ್ಟು ನೀರು ತಗೊಳ್ಳಿ ಸರ್. ನೋಡಿ. ಬಗ್ಗೆ ಒಂದು ಸ್ವಲ್ಪ ವಿವರಿಸಿ ಸರ್. ಇದು ಎಲ್ಲಿಂದ ಬಂತು? ರಾಮಶಿಲೆ ಬಗ್ಗೆ ಕಥೆಯ ಪ್ರಕಾರ ಆ ಶಿಲೆಗಳು ತೇಲ್ತಿದ್ವು ಅನ್ನೋದು ಕಥೆಯಲ್ಲಿ ಹೆಂಗಿದೆ ಅಂದ್ರೆ, ಶ್ರೀರಾಮ್ ಅಂತ ಬರೆದ್ರೆ ಅದು ತೇಲುತ್ತೆ ಅನ್ನೋದು ಗ್ರಂಥಗಳಲ್ಲಿ ಉಲ್ಲೇಖ ಇತ್ತು. ನಾನು ಹೇಳಿದ ಮಾತ್ರಕ್ಕೆ ನಂಬೋನಲ್ಲ. ನಾನು ರಾಮೇಶ್ವರಮಕ್ಕೆ ಹೋಗಿ ಅಲ್ಲಿ ರಾಮಕುಂಡದಲ್ಲಿ ನೋಡಿದೆ. ಅಲ್ಲಿ 100 ಕಲ್ಲುಗಳ ನೀರಲ್ಲಿ ತೇಲಿಕ್ಕೆ ಒಂದು ದೇವಸ್ಥಾನ ಮಾಡಿದ್ದಾರೆ. ರಾಮಕುಂಡ ಅಂತ ಅದ್ರ ಹೆಸರು. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ. ಈ ಕಲ್ಲು ಬೇಕಲ್ಲ ಅಂದ್ವಿ, ಇಲ್ಲ ಇದು ಸಿಗಲ್ಲ ಅಂದ್ರು. ಆಮೇಲೆ ಅಲ್ಲೊಬ್ಬರು ಸ್ವಾಮೀಜಿಯವ್ರ ಪರಿಚಯ ಆದ್ರೆ ನನಗೆ, ಒಬ್ಬರು ಮನೇಲಿ ಇದೆಯಂತೆ, ಅದು ಪೂಜಾ ಮಾಡಿ ಇಟ್ಟಿದ್ದಾರಂತೆ, ಕೇಳ್ತೀನಿ ಅಂದ್ರು. ಅದು ಕೊಟ್ರು ನನಗೆ. 2006 ಇದನ್ನು ತಗೊಂಡ್ಬಂದಿದ್ದೀನಿ. ಈ ರಾಮಶಿಲಾ ಪೂಜನ ಆಯ್ತು ಭಾರತದಲ್ಲಿ, ರಾಮ ಮಂದಿರ ಸಮಯದಲ್ಲಿ. ಅವಾಗ ಇಲ್ಲಿಗೊಂದು ಬಂದಿತ್ತು ಕರ್ನಾಟಕಕ್ಕೆ, ಅದು ನಮ್ಗೆ ಸಿಕ್ಲಿಲ್ಲ. ಪೂಜೆ ಆದ್ಮೇಲೆ ಹೋಯ್ತು. ಇದು ನಾನೇ ಅಲ್ಲಿಗೆ ಹೋಗಿ ತಗೊಂಡ್ಬಂದೀನಿ ಕಾರಲ್ಲಿ. ಇದು ನಮ್ದು ಪ್ರತಿದಿನ ನಾನು ಓದುವ ಪಾಂಚಜನ್ಯ. ಬೆಳಿಗ್ಗೆ ಪೂಜೆ ಆದ್ಮೇಲೆ ಪ್ರತಿದಿನ ಓದ್ತೀನಿ.
ಈಗ ಒಮ್ಮೆ ನೋಡ್ಬಿಡಿ. ಇದು ಅಪರೂಪದಲ್ಲಿ ಅಪರೂಪ ಪಾಂಚಜನ್ಯ. ಇದು ರಾಮೇಶ್ವರಂ ಅಲ್ಲೇ ತಂದೆ. ರಾಮೇಶ್ವರ ಅಲ್ಲಿ APJ ಅಬ್ದುಲ್ ಕಲಾಂ ಅವ್ರ ಮನೆ ಇದೆ. ಅದರ ಪಕ್ಕದಲ್ಲಿ ಮಾರುಕಟ್ಟೆ ಇದೆ ಒಂದು, ಅಲ್ಲಿ ಇದು ನಂಗೆ ಸಿಕ್ತು. ನಾನು ಬಹುವರ್ಷದಿಂದ ಕಾಯ್ತಿದ್ದೆ. ವಿಷ್ಣು ಶಂಕ ಇದ್ದು ನನ್ನ ಹತ್ರ, ಆದ್ರೆ ಇದು ಊದೋದು ಸಿಕ್ಕಿರ್ಲಿಲ್ಲ. ನನಗೆ ಪಾಂಚಜನ್ಯನೇ ಬೇಕು ಅಂದೆ. ಒಂದು 2-3 ತಾಸು ಟೈಮ್ ತಗೊಂಡು ತಂದು ಕೊಟ್ಟರು. ಅವತ್ತಿಂದನೂ ಇದನ್ನು ಓದ್ತೀನಿ. ಇದು ಸಗಣಿಯಿಂದ ಮಾಡಿರುವ ಗಣೇಶ. ಇದು ಗೋವು ಸಗಣಿಯಿಂದ. ಇದು ನಿಮಗೆ ಇದ್ದು ಬಿಡ್ಲಿ, ಆಮೇಲೆ ಇದು ಮಾಡಿ. ನಮಗೆ ಮನೆಯಲ್ಲಿ ಮುಖ್ಯವಾದ ಭಾಗ ದೇವರ ಕೋಣೆ. ಬನ್ನಿ, ಒಳಗೆ ಬನ್ನಿ. ನೋಡಿ, ಗರುಡ, ವಿಷ್ಣು, ಇವು ಅನಂತ ಪದ್ಮನಾಭ. ಇದು ಎಕ್ಕದ ಗಣಪತಿ, ಬೇರಿನ ಗಣಪತಿ, ಎಕ್ಕದ ಬೇರು. ಆಮೇಲೆ ಇದು ನವರತ್ನದ ಒಂದೇ ಹರಳು. ಇದೊಂದು ಬಹಳ ಕಾಲದಿಂದ ಇದ್ದಂತ ಮಂಟಪ. ನಮ್ಮ ಮನೆ ದೇವರು ವೆಂಕಟೇಶ್ವರ, ನಮ್ಮ ಲಕ್ಷ್ಮೀ ಮಾತಾ, ಆಮೇಲೆ ಧನ್ವಂತರಿ ಇವನು. ಆಮೇಲೆ ನೋಡಿ, ಇದನ್ನ ಮುಟ್ಟಿಸ್ಲಿಲ್ಲ ನಿಮಗೆ. ಇದು ಪಾದರಸಲಿಂಗು ನೋಡಿ. ಇದು ಅರ್ಧ kg ಇದೆ ಪಾದರಸಲಿಂಗು. ಇದು ಶಿವಲಿಂಗು, ಭಾಳ ಅಪರೂಪ ಇದು. ಇದರೊಳಗಡೆ ಲಿಂಗಗಳನ್ನು ಇದು ಮಾಡಿರ್ತೀವಿ. ಇವರು ನಮ್ಮ ತಾಯಿಯವರಿಗೆ ದೀಕ್ಷೆ ಕೊಟ್ಟವರು, ಕಲ್ಮೇಶ್ವರ ಮಹಾರಾಜರು ಅಂತ. ಇದು ನಮ್ಮ ಪರಂಪರೆಯ ದಂಡ. ಮನೆಗೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ನಾವು ಇಲ್ಲಿ ಪೂಜಿಸ್ತೀವಿ ಯಾವಾಗಲೂ ಸಹಿತ ಮನೆಯಲ್ಲಿ. ಈ ಕಡೆ ಸಂಗೋಲ್ ಅಂತಾರೆ, ಆ ಥರ ಇದು ನಾವು ನಮ್ಮ ಹೊಸ ಸಂಸತ್ ಭವನಕ್ಕೆ ಕೊಟ್ಟಿದ್ದಾರೆ. ಇದು ಯಾವಾಗಿಂದು ಅಂತ ನಮಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಗಿಳಿ ಇದೆಯಲ್ವಾ, ಗಿಳಿಯ ಕಣ್ಣನ್ನು ಕೆತ್ತಿದ್ದಾರೆ ಇದರಲ್ಲಿ. ಇದು ಎಷ್ಟು ವರ್ಷದ್ದಂತೂ ನಮಗೆ ಗೊತ್ತಿಲ್ಲ. ನಿಮ್ಮ ಪರಂಪರೆಯಲ್ಲಿ ಬಂದದ್ದು. ಮತ್ತು ಇಲ್ಲಿ ಯಾವಾಗಲೂ ಹಸು ತುಪ್ಪದ ದೀಪವನ್ನೇ ಹಚ್ತೀವಿ. ಅನಿವಾರ್ಯ ಬಂದರೆ ಎಳ್ಳೆಣ್ಣೆದು ಹಚ್ತೀವಿ. ಇನ್ನೊಳಗೆ ಯಾವುದೇ ಇಲ್ಲ. ಇದರಲ್ಲಿ ಎಲ್ಲೂ ಪ್ಲಾಸ್ಟಿಕ್ಕನ್ನು ಬಳಸದೇ ಇರೋಂಗೆ ಮಾಡಿದ್ದೀವಿ. ನೋಡಿ, ಇದು ಕೂಡ ತುಂಬ ಹಳೆಯ ಕಾಲದ ಪೂಜೆಗೆ ಇಡುವಂಥದ್ದು. ನೋಡಿ, ಅದರ ಮೇಲೆ ಎಂಥದ ಚಿತ್ರ ಇದೆ ನೋಡಿ. ನವಿಲು. ಇದು ಪೂಜೆ ಮಾಡಿ ತೀರ್ಥ ಕೊಡುವ ಬಲಮುರಿ ಶಂಖ. ಬಲಮುರಿ ಹೆಂಗಂದ್ರೆ ಹಿಂಗೆ ಹಿಡಿದ್ರೆ ಇದು ಬಲಕ್ಕಿದ್ರೆ ಬಲಮುರಿ. ಇದು ಊದ್ಲಿಕ್ಕೆ ಬರೋದಿಲ್ಲ. ಊದುವುದನ್ನ ಒಳಗಡೆ ತರಬಾರ್ದು. ಮತ್ತೆ ಅಭಿಷೇಕಕ್ಕೆ ಬಳಸ್ತೀವಿ ಅಲ್ವಾ? ಊದುವುದನ್ನ ಒಳಗೆ ತರಬಾರ್ದು. ಏಂಜಲ್ ಆಗಿರ್ತದಲ್ಲ, ಅಲ್ಲಿ ಇದರಲ್ಲಿ ಅಭಿಷೇಕ ಮಾಡುವಾಗ ಇವೆಲ್ಲ ಭಾಳ ಅವಾಗಿಂದನೇ ಕಾದಿಟ್ಟಿದ್ದೀವಿ. ಓಂ ಬರ್ತದೆ. ಹೌದು, ಪ್ಯೂರ್ಲಿ ಕಂಚಿಂದಿದೆ ನೋಡಿ. ಓಂ ಬರ್ತದೆ. ಇಲ್ಲಿ ಒಂದು ಆಮೆ ಇದೆ. ಇದು ಮಂತ್ರಾಲಯಕ್ಕೆ ಹೋದಾಗ ಆ ಸ್ವಾಮೀಜಿಗಳು ಕೊಟ್ಟರು ನನಗೆ. ಅವರ ಮನೆಯಲ್ಲಿ ಕರ್ಕೊಂಡು ಹೋಗಿದ್ರು. ಅದು ಆಮೆಯನ್ನು ಅದರೊಳಗೆ ಎಲ್ಲ ಬರೆದಿದ್ದಿದೆ ಈ ಥರ. ಇದ್ರ ಒಳಗೆ ಎಲ್ಲ ಶ್ರೀಚಕ್ರ ಇದೆ. ಕರೆಕ್ಟ್. ಇದನ್ನ ಸ್ವಾಮೀಜಿ ಸನ್ಮಾನಿಸಿ ಕೊಟ್ಟಿದ್ರು ಅವತ್ತು. ನಾನು ಹಾಗೆ ಇಟ್ಟಿದ್ದೀನಿ. ನಾನು ಫಂಕ್ಷನ್ಗೆ ಹೋದಾಗೆಲ್ಲ ಕೊಟ್ಟಿದ್ದೆ, ಗೆಸ್ಟಾಗಿ ಹೋದಾಗ. ಇವೆಲ್ಲ ಇದು ಶೃಂಗ. ಇದು ಶಿವನ ಮುಖದಿಂದ ಇದನ್ನು ಹಾಕ್ತೀವಿ ತೀರ್ಥವನ್ನು ಹಾಕುವಾಗ. ಇವಳು ಲಕ್ಷ್ಮಿ. ಇದು ಈ ಯಲ್ಲಾಪುರದ ಹತ್ರ ಹಳದಿಪುರದಲ್ಲಿ ತೊಗೊಂಡು ಬಂದಿದ್ದೀನಿ. ನಮಗೊಬ್ಬರು ಬೇಕಾದವ್ರು ಕೊಟ್ಟಿದ್ದಾರೆ. ಸುಮಾರು ಒಂದು
100ಕ್ಕಿಂತ ಹೆಚ್ಚು ಹಸುಗಳು ನನ್ನ ಹೆಸರಲ್ಲಿದೆ. ಹಾಂ ಬೇರೆ ಬೇರೆ ಮನೆಗಳಿಗೆ ಕೊಟ್ಟಿರ್ತೀನಿ. ಹಾಂ ಈಗ ಇವ್ರು ಯಾರಾದರೂ ಬೇಡಿದ್ರೆ ಅವ್ರ ಮನೆಗೆ ಒಂದು ಕೊಡ್ತೀನಿ. ಮಾರೋದಿಲ್ಲ ನಾವು. ಅದೇ ಗೊತ್ತಾಯ್ತು. ಮಾರ್ಲಿಕ್ಕೆ ತೊಗೊಂಬರ್ತೀವಿ, ನಾನು ಮಾರೋದಿಲ್ಲ ಒಟ್ಟೆ. ಇಲ್ಲಿ ಎಷ್ಟು ಹಸುಗಳಿದೆ? ಇಲ್ಲಿ 2 ಇರುತ್ತೆ ಯಾವಾಗಲೂ. ಮನೆ ಒಳಗಡೆ ಕರು ನಮಗೆ ಹಾಲು ಕೊಡುವಂಥವು 2 ಇಲ್ಲಿ ಇರ್ತದೆ ಮನೆಯಲ್ಲಿ. ಈಗ ಒಂದು ಅಲ್ಲಿ ಇದಕ್ಕೆ ಹೋಗಿದೆ, ಗುರುಕುಲಕ್ಕೆ ಹೋರಿ ಇದ್ದ ಜಾಗಕ್ಕೆ ಕಳಿಸಿದ್ದೀವಿ. ಈಗ ಇದು ಕರೀತದೆ ಹಾಲನ್ನು ನಮ್ಮ ಮನೆಗೆ. ನಾನು ಒಟ್ಟು ಎಂದೂ ಜೀವನದಲ್ಲಿ ಹಸು ಹಾಲು ಬಿಟ್ಟು ಬೇರೆ ಹಾಲನ್ನು ಉಪಯೋಗಿಸೇ ಇಲ್ಲ. ಅದಿಲ್ಲ ಅಂದರೆ ನಾನು ತಗೊಳ್ಳಲ್ಲ ಹಾಲನ್ನು. ಇದು ನೋಡಿ, ಇವಾಗಲೂ ನೀವು ಹಿಂಡ್ಕೊಂಡ್ರೆ ಈಗ ನೋಡಿದೆ ದೇವ್ರೆ, ಈಗಲೂ ಹಿಂಡ್ತದೆ. ನೀವೇ ಹಿಂಡ್ರಿ. ಇಂಥ ಹಸು 5 ಮೊಲೆಗಳಿರೋ ಹಸು ಇದು. 5ರಲ್ಲೂ ಹಾಲು ಬರುತ್ತೆ. ನೋಡ್ಬೋದು ಬೇಕಾರೆ. ನೋಡಿ ನೋಡಿ 5 ಮೊಲೆಗಳಿರೋದು ನೋಡಿ. 1 2 3 4 5 ನೋಡಿ. ಈ ಚಿಕ್ಕದ್ರಲ್ಲೂ ಹಾಲು ಬರುತ್ತೆ ನೋಡಿ. ನೋಡಿ ದೈವಾನುಗ್ರಹ ಎಲ್ಲ ಅದು. ನೋಡಿ ಇದಕ್ಕೆ ನಾವು ಪಂಚಕಲ್ಯಾಣಿ ಅಂತ ಹೆಸರಿಟ್ಟಿದ್ದೀವಿ. ಇದರ ದನದ್ದೆಲ್ಲ ಇವನ್ನ ಹಾಕೊಂಡಿದ್ದೀವಿ ನೋಡಿ. ಹಗ್ಗಗಳು, ಕುಂಟಿಗಳು ಇವೆಲ್ಲಾನು ಬಳಕೆ ಮಾಡ್ತೀವಿ, ಹಾಗೆ ಶೋಗಲ್ಲ. ಅದೇ ಗೊತ್ತಾಯ್ತು. ಇದು ಗೋವರ್ಧನ್ ಗಿರಿ ಇಲ್ಲಿ ಮಾಡಿದ್ದೀವಿ ನಾವು. ಲಕ್ಷ್ಮಿ ಇಲ್ಲೇ ಸ್ಥಾಪಿಸಿರ್ತೀವಿ ಒಳಗೆ. ಅದು ಇಲ್ಲೇ ಲಕ್ಷ್ಮಿ ಇದು ಎಲ್ಲ ಇರುತ್ತೆ ಮನೆಯಲ್ಲಿ. ಇಷ್ಟ ಸ್ಥಾನ ಕೊಟ್ಟಿದ್ದ ಭಾರತದಲ್ಲಿ ಮಾತ್ರ ಮಹಿಳೆಯರಿಗೆ. ಹೌದು, ಜಗತ್ತಿನಲ್ಲಿ ಯಾವುದೇ ದೇಶಕ್ಕೂ ತಾಯಿ ಅನ್ನಲ್ಲ. ನಾವು ದೇಶದಲ್ಲಿ ಭಾರತ್ ಮಾತಾ ಅಂತೀವಿ, ಭೂಮಿಗೆ ಜಗನ್ಮಾತಾ ಅಂತೀವಿ, ತುಳಸಿಗೆ ತುಳಸಿ ಮಾತಾ ಅಂತೀವಿ, ನೀರಿಗೆ ಗಂಗಾ ಮಾತಾ ಅಂತೀವಿ. ಆ ಉದ್ದೇಶಕ್ಕೆ ಇಲ್ಲಿ ತುಳಸಿ ಮಾತಾ ಸ್ಥಾಪನೆ ಮಾಡಿದ್ದೀವಿ. ಅವಳು ಗಂಗಾ ಮಾತಾ, ಇಲ್ಲಿ ಕಮಲ, ಅಲ್ಲಿ ಎದುರುಗಡೆ ಭಾರತ್ ಮಾತಾ, ಇವಳು ಗೋಮಾತಾ. ಈ ರೀತಿ ಎಲ್ಲ ಮಾತೆಯರ ಸಂಗಮ. ಇಲ್ಲಿ ಕಮಲ ಬೆಳೀತದೆ. ಇದು ನೀರು ಏನು ಸಂಗ್ರಹ ಆಗುತ್ತಲ್ಲ ಮಳೆಯಿಂದ ಬಿದ್ದದ್ದಿಲ್ಲಿ, ನಾವು ಬೇಡದಾಗ ಹೋಗುತ್ತೆ ತೋಟಕ್ಕೆ. ಈ ನೀರನ್ನು ನಾನು ಎಷ್ಟು ಥರ ಉಪಯೋಗಿಸ್ತೀನಿ ಅಂತ ಹೇಳ್ತೀನಿ ನಿಮಗೆ. ಸಿಂಕ್ಗಳಿಗೆ ಹಾಕ್ತೀವಿ, ಬಟ್ಟೆ ಒಗಿಲಿಕ್ಕೆ ಉಪಯೋಗಿಸ್ತೀವಿ, ಪಾತ್ರೆ ತೊಳಿಲಿಕ್ಕೆ ಉಪಯೋಗಿಸ್ತೀವಿ, ಗೋವು ತೊಳಿಲಿಕ್ಕೆ ಉಪಯೋಗಿಸ್ತೀವಿ, ಕಾರ್ ತೊಳಿಲಿಕ್ಕೆ ಉಪಯೋಗಿಸ್ತೀವಿ, ಗಿಡಗಳಿಗೆ ಹಾಕ್ಲಿಕ್ಕೆ ಉಪಯೋಗಿಸ್ತೀವಿ, ನೆಲ ತೊಳಿಲಿಕ್ಕೆ ಉಪಯೋಗಿಸ್ತೀವಿ. ಆಮೇಲೆ ಇದರ ಸ್ವಚ್ಛ ಇರುವಾಗ ಸ್ನಾನಕ್ಕೆ ಬೆರಕೆಗೂ ಇದನ್ನ ನೀರು ಬಳಸ್ಕೊಂತೀವಿ, ತೆಗಿತೀವಿ. ತೆಗೆದು ಇನ್ನು ಕೊನೆಗೆ 2 ಇಂಚ್ ಇದ್ದಾಗ ಇದನ್ನ ಕ್ಲೀನ್ ಮಾಡಿ ತೋಟಕ್ಕೆ ಕಳಿಸ್ತೀವಿ. ಮತ್ತೆ ನೀರು ಅವಾಗ ನಮ್ಮ ನೀರು ಉಪಯೋಗಿಸಲ್ಲ, ಇದೇ ನೀರನ್ನೇ ಬಳಕೆ ಮಾಡ್ತೀವಿ. ಈ ಉಳಿದಂಥದ್ದಕ್ಕೆ ಸುಮ್ಮನೆ ನೀರು ಹಾಳು ಮಾಡಿ ನಮ್ಮ ಪಕ್ಕದಲ್ಲೇ ನೀರು ಹರಿತದಂದ್ರೂ ನನಗೆ ಒಟ್ಟು ನೀರು 1 ಹನಿ ಚೆಲ್ಲೋಂಗಿಲ್ಲ ಯಾರು. ನೀರಂದರೆ ಗಂಗಾ ಲಕ್ಕಿ, ಲಕ್ಷ್ಮಿನೇ ಹಾಕಿ ಅವಳನ್ನು ಬೆಳೆ ಹಾಕಿರೋದ್ರಿಂದ ಬೆಳೆ ಬರ್ತದೆ, ಬೆಳೆ ಬಂದರೆ ಹಣ ಬರ್ತದೆ. ಈ ದೃಷ್ಟಿಯಿಂದ ಈ ಪೂರ್ಣ ನೀರನ್ನು ಉಪಯೋಗಿಸ್ಕೊತೀವಿ, ಒಂದಿಷ್ಟು ಉಪಯೋಗದಂಗೆ ಮಾಡ್ದಂಗೆ. ಇದು ಯಾವಾಗ ತುಂಬಿದ ನೀರು? ಇದು ಈಗ ಮೊನ್ನೆ ಮಳೆ ಬಂತಲ್ಲ. ಮೊನ್ನೆ ಮಳೆ. ಈಗ ಅಷ್ಟು ಮೆಟ್ಲಲ್ಲಿತ್ತು, ದಿನ ಇದೇ ತೆಗಿತೀವಿ. ಆ ಟ್ಯಾಂಕಿಗೆ ತುಂಬಿಸಿರೋದು 20 ದಿನಗಳವರೆಗೂ ಇರ್ತದೆ. ಅದು 20 ದಿನದವರೆಗೂ ಅದಕ್ಕೆ ತುಂಬಿಸೋದೇ ಇಲ್ಲ. ಕರೆಕ್ಟ್. ಈ ರೀತಿ ಮಾಡ್ತೀವಿ. ಇಲ್ಲಿಂದಲೂ ನಿಮಗೆ ದನ ಕಾಣಬೇಕು. ದನ ಕಾಣುತ್ತಾರೆ, ಅದರದ್ದು ಶಬ್ದ ಅದು ಇದೆಲ್ಲ ನಮ್ಮ ವಸ್ತುಗಳಿಡುವಂಥ ಒಂದು ಜಾಗ. ಇದು ಒಬ್ಬರು ಗೆಸ್ಟ್ ಬರ್ತಾರಲ್ವಾ, ಇಲ್ಲಿ ನಮ್ಮ ಅಜ್ಜ ಇರ್ತಾರಲ್ಲ, ಅವ್ರು ಇರ್ತಾರೆ ಅಷ್ಟೇ ಒಳಗೆ. ಇಲ್ಲಿ CC ಕ್ಯಾಮ್ರಾ ವ್ಯವಸ್ಥೆ ಅಲ್ಲಿ ಮಾಡ್ಕೊಂಡು ಹೊರಗಿಂದೆಲ್ಲ ಕಾಣುವಂಗೆ. ಇದು ಸ್ಟೋರ್ ರೂಮ್, ಔಷಧಿ ಇಡ್ತಾರಲ್ಲ ಅದನ್ನು ಲಾಕ್ ಹಾಕಿ ಕಂಪನಿಯವರು ಬುಧವಾರ ಬಂದಾಗ ತೆಗಿತಾರೆ ಡಾಕ್ಟರ್. ತೆಗೆದುಬಿಟ್ಟು ಅದನ್ನು ನೋಡ್ತಾರೆ. ಈ ಕಡೆ ಸ್ನಾನಘಟ್ಟ, ಶೌಚಾಲಯ ಘಟ್ಟ ವಾಯವ್ಯ ದಿಕ್ಕಿನಲ್ಲಿರುವಂಥದ್ದು. ನಾನು ಇಲ್ಲಿ ಸಮಾಲೋಚನೆಗೆ ಅದಕ್ಕೆ ಇಲ್ಲಿ ಕೂತ್ಕೊಂಡಿರ್ತೀನಿ. ಸುಮಾರು 100 ವರ್ಷದ ಹಿಂದಿನ ಕುರ್ಚಿಗಳಿದು. ಅದ್ರ ಮೇಲೆ ಕೂತ್ ಫೀಲ್ ನೋಡಿ ನೀವು ಹೆಂಗಿರುತ್ತೆ ಅಂತ. ಅದ್ರ ಮೇಲೆ ಕೂತ್ಕೊಂಡು ನೋಡಿ, ಕಾಲಿಗೆ ಎಷ್ಟೊತ್ತು ಕೂತ್ರು ನಿಮಗೆ ಆರಾಮಾಗಿ ಅನ್ಸುತ್ತೆ. ಯಾವುದನ್ನು ಅದ್ರಾಗ ಬೆನ್ನಿಗೂ ಅನುಕೂಲ. ಇದು ಭಾಳ ವರ್ಷದ ಹಿಂದಿಂದಿದು. ನನಗೆ ಗೊತ್ತಿದ್ದಂತೆ ಒಂದು 100 ವರ್ಷದ ಹಿಂದಿಂದು. ಇವೆರಡು ಚೇರ್ ಇದಾವಲ್ವ, ಇದರಲ್ಲೂ ಮಳೆಗಳಿಲ್ಲದೆ ಚೇರ್ ಇದು ನೋಡಿ. ಒಂದೇ ಒಂದು ಮಳೆ ಇಲ್ಲ ಇದರಲ್ಲಿ. ಕೂಡಿ ಅದರಲ್ಲಿ ಕೂತ್ ನೋಡಿ, ಮಳೆ ಹೊಡಿಲಾರದೆ ಮಾಡಿರುವ ಚೇರುಗಳು. ಮಳೆನೇ ಇಲ್ಲ. ಇಲ್ಲ, ಎಲ್ಲ ಮರದ ಪೀಸ್ಗಳು ಎಲ್ಲ ಅದರಲ್ಲೇನೆ ಮಾಡಿದ್ದಾರೆ. ಅಲ್ಲಿ ಹೋಗ್ರಿ,
ಅದ್ರ ಮೇಲೆ ಕೂತು. ನಾನು ಓದೋದು ಅಥವಾ ಯಾರಾದರೂ ಕೂಡ ಬಂದವರು ಕೂಡ ಚರ್ಚಿಸೋದು, ನಾನು ಗೆಸ್ಟ್ ಕರ್ಲಿಕ್ಕೆ ಬಂದರೆ ಅಲ್ಲೇ ಕೂತಿರ್ತೀನಿ. ಇವೆಲ್ಲ ಭಾಳ ಹಿಂದಿನಿಂದ ಇಟ್ಕೊಂಡ್ಬಂದಿರೋದು ನೋಡಿ. ಇದು ಈ ಮನೆಗೆ ಮಾಡಿಸಿದ್ದು? ಹಾಂ, ಇದನ್ನು ತಂದಿದ್ದು ಒಬ್ಬರಿಗೆ ಹೇಳಿಟ್ಟಿದ್ದೆ. ಅದು ಭಾಳ ಹಿಂದಿಂದು ಮಾಡಿದ್ದು ರೆಡಿ ಇತ್ತು, ತಗೊಂಡು. ನನಗೆ ತುಂಬ ಜನ ಈ ಥರ ಬಂದು ಪರಿಚಿತರು. ಈ ಮನೆಗೆ ಯಾವ್ದು ಈಗ ಇವನು ಕೊಟ್ಟವರು ಇಲ್ಲೇ ಹುಬ್ಳಿಯವರೇನೆ. ನಿಮ್ಮ ಮನೆಗಿದ್ರೆ ಯೋಗ್ಯ ಇದೆ, ನಮ್ಮ ಮನೆಗೆ ಇಟ್ಕೊಳ್ಳಲ್ಲ ಇವನ್ನ ಅಂತ. ಈಗಿನವ್ರು ಕೂಡಲ್ಲ ಅಂತ ಕೊಟ್ಟೋಗ್ಯಾರೆ ನನಗೆ. ಅವನ್ನ ಕೂಡಲ್ಲ ಅವನಂತ ಕೊಟ್ಟರೆ, ಅವನು 2 ಅವರೇ ಕೊಟ್ಟರೆ. ಇವೆರಡು ನಾನು ತರಿಸ್ಕೊಂಡಿದ್ದೀನಿ, ಮಂಚ ಮತ್ತು ಇದು ಒಂದು. ಅವರು ಅದನ್ನೊಂದು ನನಗೆ ಕಾಣಿಕೆ ಕೊಟ್ಟಿದ್ದಾರೆ. ಅದೇ ಇಡೀ ಮನೆ ಮುಚ್ಚಿಗೆ ಇದೆ ಅಲ್ಲ? ಹೌದ್ರಿ. ನೋಡಿ ಇದು ಹಿಂಗಿದೆ ಕೆಲಸ ನೋಡಿ. ಕರೆಕ್ಟ್. ಒಂದು ಇಲ್ಲಿ ತೊಗೊಬರಿ ಕ್ಲಾತ್. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ತತ್ರಾಣಿಗಿ ಅಂತಾರೆ. ತತ್ತರಾಣಿಗಿ ಅನ್ನೋದಂದ್ರೆ ನೀರಿಲ್ಲದೆ ತತ್ತರಿಸುವವರಿಗೆ ಅಂತ ಕರೆಕ್ಟ್ ಅರ್ಥ. ಅದು ತತ್ರಾಣಿಗೆ ಅಂದ್ರೆ ಆವಾಗಿನ ಕಾಲದ, ಈಗಿನವ್ರಿಗೆ ಹೇಳಿದ್ರೆ ಅರ್ಥಗಳು ವಾಟರ್ ಬ್ಯಾಗ್ ಅಂತ ಹೇಳ್ತಾರೆ ತತ್ರಾಣಿ. ಇದು ನೀರಿನಲ್ಲಿರುವಂಥ ದೋಷವನ್ನು ತೆಗಿತ ನೋಡಿ. ಹಿಂಗೆ ಹಿಡಿದ್ರೆ ಕಿವಿಗೆ ಒಂಥರ ಸೌಂಡ್ ಬರ್ತದೆ, ನೀರು ಹಾಕಿದ್ರೆ ಜುಯ್ ಅಂತ. ಅದೆಲ್ಲ ಹೋಗಿ ಇದು ಆ ಕಾಲದಿಂದನೂ ಇಲ್ಲಿ ನಮ್ಮಲ್ಲಿ ಸಿಗುತ್ತಿದ್ದು, ಇದನ್ನೇ ಇಟ್ಟಿರ್ತೀವಿ. ಇಲ್ಲಿ ಇಬ್ಬರು ಬಂದಿದ್ರು ಅಂದ್ರೆ ಇಲ್ಲಿ ಕುಂದಿರ್ತೀವಿ. ಮಳೆ ಬಂದ್ರೆ ಇಲ್ಲೇ ಕುಂತ್ಬಿಡ್ತೀವಿ. ಮಳೆ ನೋಡ್ಕೊಂಡು ಇಲ್ಲಿ ಕಾಲು ಕೆಳಗೆ ಇಟ್ಕೊಂಡು ಕೂತ್ಕೋಬಹುದು. ಇಲ್ಲಿ ಕಡಲೆ ಹುರಿಸೋದು, ಕಡಲೆ ಬೀಜ ಹುರಿಸೋದು, ತಿನ್ನೋದು, ಅದ್ ನೋಡ್ತಾ ಕೂತ್. ಕರೆಕ್ಟ್. ಇದು ಎಷ್ಟು ವಿಸ್ತೀರ್ಣದ ಮನೆ? ಹಿಂಗ 65 ಅಡಿ ಇದೆ, ಹಿಂಗ 55 ಅಡಿ ಇದೆ. ಈಗ ಸಾಮಾನ್ಯ ನಾನು ಕೇಳುದು, ಈಗಿನ ಕಾಲದಲ್ಲಿ ಮನೆ ಕಟ್ಟುವ ಒಂದು ಸ್ಥಿತಿಯಲ್ಲಿ ಇದು ಕಾಸ್ಟ್ಲಿ ಅಫೇರ ಅಥವಾ ಇಲ್ಲ? ಬೇರೆದಕ್ಕೆ ಹೋಲಿಸಿದ್ರೆ ಇದು ಚೀಪ್. ನಾನು ಇದೇ ತರ ಮನೆ ಕಟ್ಟಿರೋದನ್ನು ನೋಡಿ ಬಂದೀನಿ ಹೋಗಿ. ನಮಗಿಂತ 2-3 ಪಟ್ಟು ಜಾಸ್ತಿ ಖರ್ಚು ಮಾಡಿದೆ. ಇದು ಸಾಮಾನ್ಯ ಎಷ್ಟು ಆಗಿರ್ಬೋದು? ನನಗೆ ಯಾಕೆ ಇದ್ರದ್ದು ಲೆಕ್ಕ ಗೊತ್ತಾಗಿಲ್ಲ ಅಂದರೆ, ನನಗೆ ಪೂರ್ಣ ಗಮನ ಆಗಿಲ್ಲ ಅಂದರೆ, ನನಗೆ ತುಂಬ ಜನ ಇದಕ್ಕೆ ಸಹಾಯ ಮಾಡಿಬಿಟ್ಟಿದ್ದಾರೆ. ಕರೆಕ್ಟ್. ನನಗೆ ತುಂಬ ಜನ ಗೊತ್ತಿದ್ದವರು. ಈಗೇನೋ ಒಂದೊಬ್ರು ಯಾರೋ ಬಂದರು ರಾಜಸ್ಥಾನದಿಂದ, ಔಷಧಿ ತಗೊಂಡಿದ್ರು. ಈ ಬಾಗಿಲು ಅವರೇ ಕೊಡಿಸ್ಬಿಟ್ರು, ಆ ದೊಡ್ಡ ಬಾಗಿಲು. ಅವಾಗ ನನಗೆ ಇದನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಒಂದು ಅಂದಾಜಿಗೆ ಬೇರೆಯವರು ಯಾರಾದರೂ ಒಂದರ ಮೇಲೆ ಜಾಗ ಎಲ್ಲ ಸೇರಿ ಅದೇ ಗೊತ್ತಾಯ್ತು. ಮತ್ತು ಈಗ ಒಂದೇ ಹೇಳ್ಬಿಡ್ತೀನಿ ನಿಮಗೆ, ನಮ್ಮಲ್ಲಿ ವುಡ್ ವರ್ಕ್ಸ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ 700, ಹುಬ್ಳಿ ಧಾರವಾಡದಲ್ಲಿ 1500, ಬೆಂಗಳೂರಲ್ಲಿ 2000. ಇಲ್ಲಿ 700, 750ಗೆ ಮಾಡಿಬಿಡ್ತಾರೆ. ಆಮೇಲೆ ಗೌಂಡಿಯವ್ರಿಗೆ 800, ವಿಶೇಷ ಮೇಸ್ತ್ರಿ 800. ಇನ್ನು ಕೆಲಸ ಮಾಡೋರಿಗೆ 400. ಮತ್ತು ನಮ್ಮ ಮನೆಯಲ್ಲಿರೋರೆಲ್ಲ ಕೆಲಸ ಮಾಡಿರೋದ್ರಿಂದ ನಮಗೆ ಈಗ ಕಾಸ್ಟ್ ಯಾವುದು ಅಂದರೆ ಕೆಲಸಗಾರರದೇ ಕಾಸ್ಟ್. ಬಟ್ಟೆಗೆ ಕಡಿಮೆ, ಬಟ್ಟೆ ಹೊಲಿಯೋದಕ್ಕೆ ಜಾಸ್ತಿ. ಬಸ್ಸಿಗೆ ಕಡಿಮೆ, ಆಟೋಕ್ಕೆ ಜಾಸ್ತಿ. ಈ ಥರ ಇರೋದ್ರಿಂದ ನಿರ್ಮಾಣ ಮಾಡೋ ವೆಚ್ಚಕ್ಕಿಂತ ನಿರ್ಮಾಣ ಮಾಡಿಸೋರು ಬರ್ತಾರಲ್ಲ ಅವ್ರದ್ದು ವೆಚ್ಚ ಹೆಚ್ಚಾಗ್ತದೆ. ಇದೆಲ್ಲ ಅದೇ ಉಡ್ಡ? ಇದೆಲ್ಲ ಬೇವೆ. ಇದು ಪೂರ್ತಿ ಕಂಬಗಳನ್ನು ಬಿಟ್ಟು ಇರೋದೆಲ್ಲ ಬೇವು. ಇದು ಗುಜರಾತ್ ಬೇವು. ಇದು ಇಲ್ಲಿ ಹೊಳೆಯಾಲೂರಿನಲ್ಲಿ, ಇಲ್ಲೊಂದು ಹೊಳೆಯಾಲೂರು ಅಂತ ಊರಿದೆ. ಫಾರಿನ್ಗೂ ಹೋಗುತ್ತೆ, ಅಲ್ಲಿಂದ ಬಾಗಿಲುಗಳು ರೆಡಿ ಮಾಡಿ. ನೀವು ಹೊಳೆಯಾಲೂರು ಅಂತ ಹೊಡೆದು ಬಿಟ್ರೆ ನಿಮ್ಗೆ ಅದರದ್ದೆಲ್ಲ ಮಾಹಿತಿ ಬರ್ತದೆ. ಫಾರಿನ್ಗೆ ಇಲ್ಲಿಂದ ಡೋರ್ ಹೋಗ್ತದೆ. ಅಷ್ಟು ಚೆನ್ನಾಗಿ ಮಾಡೋದೊಂದು ಹಿಂದಿನ ಕಾಲದಿಂದ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಇದ್ದದ್ದು. ಗೊತ್ತಾಯ್ತು. ಟ್ರೈನ್ನಲ್ಲಿ ಕಟ್ಟಿಗೆ ಬರುತ್ತೆ ಅಲ್ಲಿಗೆ, ಅವರು ಮಷಿನ್ ಹಾಕ್ಕೊಂಡು ಕಟ್ ಮಾಡಿ ಕೊಡ್ತಾರೆ. ಅಲ್ಲಿ ಎಲ್ಲ ಚೀಪ್ ಸಿಗುತ್ತೆ, ಅವ್ರು ತಂದು ಮಾಡ್ತಾರೆ, ನಮಗೆ ಕೊಡ್ತಾರೆ. ನೋಡಿ, ಜೋಳ 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 ಅಂತ ಬರೆದಿದ್ದೀವಿ, ಇವೆಲ್ಲ ಗೋಧಿ ಅಂತ ಬರೆದಿದ್ದೀವಿ. ದಿವಸ ನಾವು ಪ್ರತಿ ವರ್ಷ ನಾವು 5 ದಿನಗಳ ಕಾಲ ಗಣಪತಿ ಇಡ್ತೀವಿ. ಇದೇ ಜಾಗದಲ್ಲಿ ಇಟ್ಟಿರ್ತೀವಿ ಅವಾಗ. ಮತ್ತು ಅದು ಇಲ್ಲದೆ ಇರುವಾಗ ಇದು ರಕ್ತಚಂದನದ ಗಣಪತಿ, ಅದನ್ನು ಪೂಜಿಸ್ತೀವಿ. ಈಗಿನ ಕಡ್ಲಿಯ ಪ್ರೋಟೀನ್ಗಿಂತ 4 ಪಟ್ಟು ಜಾಸ್ತಿ ಇರ್ತದೆ. ಇದು ಕಪ್ಪು ಕಡಲೆ. ಇದರಲ್ಲಿ ಹೂರಣ ಕೂಡ 2 ದಿನಗಳ ಕಾಲ ಇದರದ್ದು ಹೋಳಿಗೆ ಕೆಡಲ್ಲ ಅನ್ನುವಂಥದ್ದು ಕರಗ್ತದೆ. ಆಮೇಲೆ ಲಕ್ಷ್ಮೀ ಪೂಜೆಗೋಸ್ಕರ ಇದನ್ನೇ ನವಧಾನ್ಯದಲ್ಲಿ ಹಾಕ್ತಾರೆ. ಇದು ಪ್ರತಿ ವರ್ಷ ಇದನ್ನು ಬೆಳಿತೀವಿ.
ನೆನೆದು ಬಿಟ್ರೆ ಕುದ್ರೆ ಅದು ಚೆನ್ನಾಗಿ. ಇದು ನಮ್ಮದು ಸ್ಟೋರ್ ರೂಮು. ಇಲ್ಲಿ ಔಷಧದ ಪರಿಮಳ. ನಾನು ಬರೆದ ಪುಸ್ತಕಗಳು, ನಾನು 9 ಪುಸ್ತಕ ಬರ್ದೀನಿ ಇಲ್ಲಿ. ಈ ಒಟ್ಟು 9 ಬುಕ್ ಬರ್ದೀನಿ ನಾನು. ಅವು ಎಲ್ಲ ಈಗ ಇದೇನು ಬಂದಾಯ್ತಲ್ರಿ ಅವಾಗಿಂದ ಇದು ನಿಂತು ಬಿಟ್ಟಿದ್ದಕ್ಕೆ ಸ್ಟಾಕ್ ಉಳಿದ್ರೆ ಅದ್ರ ಸಂಬಂಧ ಈಗ ಹೋಗ್ತಾ ಇದೆ ಮತ್ತೆ ಪ್ರತಿ ವಾರ ಜಾಸ್ತಿ. ಇದೆಲ್ಲ ಔಷಧಿಗಳು ಇವಾಗ. ಜೇನುತುಪ್ಪ ಕೊಡಿ. ಇದು ಮೊದಲು 20 ವರ್ಷದ ಹಿಂದೆ ಬರದೆ. ಇದನ್ನು ಕೊರೋನಾ ಸಮಯದಲ್ಲಿ ಸಣ್ಣದು ದೊಡ್ಡದು ಓದಲ್ಲ ಅಂತ ಇದನ್ನು ಬರೆದೆ, ಸ್ವಯಂ ಸಂಜೀವಿನಿ ಅಂತ. ಎಲ್ಲ ಕಾಯಿಲೆನೂ ಯಾಕೆ ಬರುತ್ತೆ ಅಂತ ಬರೆದಿದ್ದೀನಿ, ಪರಿಹಾರ ಯಾವ ಕಾರಣಕ್ಕೆ ಬರುತ್ತೆ ಅಂತ ಬರೆದಿದ್ದೀನಿ, ಏನ್ ಮಾಡಿದ್ರೆ ಇದು ಹೋಗುತ್ತೆ ಅಂತ ಬರೆದಿದ್ದೀನಿ, ಮತ್ತೆ ಬರಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂತ ಬರೆದಿದ್ದೀನಿ. ಎಲ್ಲ ವಿವರಗಳಿದೆ. ಮೆಟ್ಲು ಕೂಡ ಮರದ್ದೆ. ಎಲ್ಲ ಮಾಡಿ. ಇದು ಮೇಲೇನಿಲ್ಲ, ಇಲ್ಲಿ ನಮ್ದೇನಾದ್ರು ಚಟುವಟಿಕೆ ಸಂಘದ್ದು ಬೈಠಕ್ ನಡೆದ್ರೆ ಇಲ್ಲಿ ಕುಂದರ್ಸ್ಕೊಂಡು ಒಂದು ಬೈಠಕ್ ಮಾಡೋದು, ಚರ್ಚಾ ಮಾಡೋದು, ಇದಕ್ಕೋಸ್ಕರ ಮಾಡಿದ್ದೀನಿ. ಅಲ್ಲೊಂದು ಎದುರುಗಡೆ ಹಿಂಗೆ ಹಾಕಿದ್ದೀನಿ. ನಾನು ಇಲ್ಲಿ ಬೆಳಿಗ್ಗೆ ಧ್ಯಾನ ಜಪ ಮತ್ತು ಯೋಗ ಮಾಡಲಿಕ್ಕೆ ಕಲ್ಲು ಇದೆ, ಅದು ಜಾರದೆ ಇರೋದೆ ಎಲ್ಲ ಕಡೆ ಹಾಗೆ ಹಾಕಿದೆ. ಇದು ನಾನು ಇರೋದು ಮತ್ತೆ ಯೋಗ, ಬೆಳಿಗ್ಗೆ ಪೂಜಾ ಧ್ಯಾನ ಇಲ್ಲೇ ಮಾಡ್ಕೋತೀನಿ. ಕುಟುಂಬ ಇಲ್ಲೇ ಇರುತ್ತೆ, ಇಲ್ಲೇ ನಮ್ಮನೆ ಒಳ್ಳೆ. ಅದೆಲ್ಲ ಸೇವಲ್ಲಿ. ಅಕ್ಕ, ನಮ್ಮ ಅಕ್ಕ ಇದ್ದಾರೆ, ಮಕ್ಕಳು 2 ಇದ್ದಾರೆ. ಒಬ್ಬ ಮದುವೆ ಆಗಿದೆ, ಅವನು ಈಗ ಡೆಲಿವರಿ ಆಯಿತು, ಮಗುದು ಹೋಗಿದ್ದಾನೆ. ಅವರು ಇಲ್ಲೇ ಇರ್ತಾರೆ ನೋಡಿ. ಇದು ಹೊರಗಡೆ. ಇಲ್ಲಿಂದ ಅದೇ ಊರು ಕೊಣ್ಣೂರು. ನೀವು ಬಂದರೆ ಅಲ್ಲಿ ಇದ್ದವರು ನಮಗೆ ಕೊಟ್ಟು ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ನುಡಿಸಲ್ಲ ಅಂಥೇಳಿ ನನಗೆ ಕೊಟ್ಟು ಹೋಗಿದ್ದಾರೆ. ನಾನು ಇಲ್ಲಿ ದಿನಾಲೂ ಏಕನಾದದಲ್ಲಿ ಧ್ಯಾನ ಮಾಡುವಾಗ ಇಟ್ಕೊಂಡಿರ್ತೀನಿ ಇದನ್ನ ಬೆಳಗಿನ ಜಾವ. ನನಗೆ ನುಡಿಸ್ಲಿಕ್ಕೆ ಬರಲ್ಲ, ಆದರೆ ಇದನ್ನು ಮಾಡ್ತೀನಿ ಅಷ್ಟೇ. ಈಗ ಲೂಸ್ ಟೈಟ್ ಮಾಡಿಲ್ಲ. ಅದು ಮುಗಿದ ಮೇಲೆ ಬಂದ್ ಮಾಡಿರ್ತೀನಿ. ಕರೆಕ್ಟ್. ನೋಡಲಿಕ್ಕೆ ಅನುಕೂಲ ಮಾಡೋ ಥರ ಇಲ್ಲೊಂದು ಸ್ನಾನಘಟ್ಟ, ಟಾಯ್ಲೆಟು. ಅತಿ ಯಾರಾದರೂ ಹಿರಿಯರು ಬಂದರೆ ಇಲ್ಲಿರ್ತಾರೆ, ಇಲ್ಲೊಂದು ಟಾಯ್ಲೆಟ್ ಮಾಡಿಸಿದ್ದೀವಿ. ಅಂದರೆ ಅಟ್ಯಾಚ್ ಬೇಕಾದ್ರೆ ಸ್ವಾಮೀಜಿಯವರು ಯಾರು ಬರ್ತಾರೆ ನೋಡಿ. ಇಲ್ಲಿಂದ ನಮಗೆ ಒಳಗಡೆ ಕಾಣಿಸ್ತದೆ ನೋಡಿ. ಅದು ಮಾತಂಗ ಪರ್ವತ, ಹಂಪಿಯಿಂದ ಕಾಣ್ತಾ ಇರುವಂಥದ್ದು. ಹಂಪಿಯಿಂದ ಬರುತ್ತದು. ಹಂಪಿಯಿಂದ ಅಲ್ಲಿ ಕನೆಕ್ಟ್ ಇದೆ. ಎಲ್ಲಿವರೆಗಿದೆ ಅಂದರೆ ಅದು ಇದಕ್ಕೆ ಎಲ್ಲಿ ಶಿರಸಂಗಿವರೆಗಿದೆ. ಅದು ಎಲ್ಲೂ ಕಟ್ ಆಗಿಲ್ಲ. ರೋಡ್ ಮಾಡುವಾಗ ಅಷ್ಟೇ ಅದು ಡೌನ್ ಇರೋದು. ಇಲ್ಲಿ ಆ ಕಡೆ ಇರೋದು ಕುಳಗೇರಿ ಕ್ರಾಸು, ಕೆರೂರು ರೋಡ್ ಹತ್ತಿ ಹೋಗ್ತದೆ. ಇದು ಹಂಪಿಯಿಂದ ಬಂದಿರೋದು ಶಿರಸಂಗಿವರೆಗಿದೆ. ಇದು ಎಲ್ಲೆಲ್ಲಿಂದ ಏನೇನೆಲ್ಲ ಹಾಕಿದಿರಿ ಹೊಲದಲ್ಲಿ? ಈಗ ಸದ್ಯ ನಮ್ದು ಬಿಳಿ ಜೋಳ ಬಂತು. ಈಗ ಕಬ್ಬಿದೆ, 2 ಎಕರೆ ಆರ್ಗ್ಯಾನಿಕ್ ಬೆಲ್ಲದ ಕಬ್ಬಿದೆ. ಅದೆಲ್ಲಿದೆ ಅಂದ್ರೆ ಅಲ್ಲಿ ತೆಂಗಿನ ಮರ ಇದೆ, ಅದೇ ತೆಂಗಿನ ಮರಕ್ಕೆ ಪಕ್ಕದೇ ಜಮೀನು. ಇನ್ನೊಂದು ಜಮೀನು ಇಲ್ಲಿದೆ. ಇಲ್ಲೊಂದು ಬೇವಿನ ಮರ ಕಾಣಿಸುತ್ತಾ? ಹೌದೌದು. ಅಲ್ಲಿ ನಮ್ಮ ತಾಯಿಯವ್ರದ್ದು ಸಮಾಧಿ ಅಲ್ಲೇ ಇದೆ. ಅಲ್ಲಿ ಬಿಳಿ ಜೋಳ ಬಂತು. ಇಲ್ಲಿದೆಯಲ್ಲ, ಇದರಲ್ಲಿ ಗೋಧಿ ಬಂತು. ಈ ಜವಾರಿ ಗೋಧಿ ಬೆಳಿತೀವಿ, ಇದು ಬಂತು. ಇನ್ನೊಂದು ಜಮೀನಲ್ಲೂ ಜೋಳನೇ. ನಾನು ಕಮರ್ಷಿಯಲ್ ಪೀಕ್ ಮಾಡೋದಿಲ್ಲ ವರ್ಷ. ನಿಮಗೆ ಏನು ಬೇಕೋ ಅದು. ಎಲ್ಲಿಂದ ತಂದ್ರಿ ಇದು? ಇದು ಮೈಸೂರಿಂದ ತಂದೆ. ಮೈಸೂರು. ಕರೆಕ್ಟ್. ಮೈಸೂರಲ್ಲಿ ಮಾತ್ರ ಈ ಥರ ಸಿಗುತ್ತೆ. ಇದು ಇಲ್ಲಿ ನಮ್ಮವರು ಯಾರು ಹೆಚ್ಚಿಗೆ ಜನ ಬಂದರೆ ಮಹಿಳೆಯರು ಊಟ ಮಾಡೋದಕ್ಕೆ, ಪುರುಷರು ಬಂದರೆ ಕಾಳು ಹಸು ಮಾಡಲಿಕ್ಕೆ, ಗೋಧಿ ಹಸು ಮಾಡಲಿಕ್ಕೆ ಇಲ್ಲಿ ಅಕ್ಕ ಮಲ್ಕೊತಾರೆ. ಇದು ಈ ಕಡೆಯಿಂದ ಒಂದು ದ್ವಾರ ಇದೆ. ಇಲ್ಲಿ ಬಟ್ಟೆ ಒಣಗಿ ಹಾಕಿದ್ದಕ್ಕೆ ಮತ್ತು ಇದೊಂದು ಕುಟೀರಕ್ಕೆ ಹೋಗಲಿಕ್ಕೆ. ಇದು ನಮ್ಮ ಮನೆಗೆ ಬೇಕಾದ ಕೈ ತೋಟ ಅಲ್ಲಿ ಮಾಡ್ಕೊಂಡು, ಅದೆಲ್ಲ ಕೈಪಲ್ಯ ಅಲ್ಲೇ ಬೆಳ್ಕೊತೀವಿ, ಮನೆಗೆ ಬೇಕಾದದ್ದೆಲ್ಲ. ಬರ್ರಿ ಒಳಗೆ ಬರ್ರಿ. ಹೋಗ್ರಿ. ಕಟ್ಟಿಗೆ ಇದರಲ್ಲೇ ಮಾಡ್ತೀವಿ. ಹೌದ್ರಿ, ಹೌದ್ರಿ. ಅದನ್ನ ಇವೆಲ್ಲ ಮಣ್ಣಿನ ಪಾತ್ರೆಗಳು ಬಳಸ್ತೀವಿ. ಹೌದಲ್ಲ? ಇಲ್ಲೆಲ್ಲ ಇದೆಯಲ್ಲ. ಕರೆಕ್ಟ್.
ಅಡಿಗೆ ಮಾಡೋದು ಮತ್ತೆ ಪೂರ ಇದ್ರೊಳಗೆ ರೀ ಇದರಲ್ಲಿ ಇವು ಬೇರೆ ಅಷ್ಟೇ. ಇವು ನೀರು ಕುಡಿಲಿಕ್ಕೆ ಇಂಥವು ಹಾಕ್ತೀವಿ. ಇದು ಎಲ್ಲ ಇವೆಲ್ಲ ಬೇರೆ ಅದೇ ಅದೇ ನಮಗೆ ಮಾತ್ರ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿರೋದು. ಅದು ಕೇರಳದ್ದು ನೀರು ತುಂಬಿಟ್ಟಿರ್ತೀವಿ, ಬೇಕಾದಾಗ ಬಳಸ್ಕೊಳ್ಳೋದು, ಇಲ್ಲ ಅದಕ್ಕೆ ಸುರಿದು ಬಿಡೋದು. ಇದೇನದು? ಅದು ಪೂಜಾ ಪ್ಲೇಟ್ರಿ ಅದು. ತೆಗೆದಾಗ ಏನಾರು ಸ್ವಾಮೀಜಿ ಬಂದಾಗ ಪಾದ ಪೂಜೆಗೆ ಮಾಡಕ್ಕೆ ಇಲ್ಲೆಲ್ಲ ಬರೆದಿದ್ದು ನೋಡ್ರಿ. ನೀರು, ಧಾನ್ಯ, ಆಮೇಲೆ ಇಲ್ಲಿ ಅಲ್ಲಿ ಅನ್ನಪೂರ್ಣೇಶ್ವರಿದು, ಇಲ್ಲಿ ಕನ್ನಡಿ ಇರಬೇಕು ಅಂತಿದೆ, ಅಲ್ಲಿ ಕಡಗೋಲಿಂದು ಬೆಣ್ಣೆ ಮಾಡೋದಕ್ಕೆ ಇದು. ಮತ್ತು ವಿಶೇಷ ಅಂದರೆ ಫ್ರಿಜ್ ಇಲ್ಲ, ಆಮೇಲೆ ವಾಷಿಂಗ್ ಮಿಷಿನ್ ಇಲ್ಲ, ಆಮೇಲೆ ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ಲ, ಇಲ್ಲ ಇದೇ ಒಲೆ ಇದೆ. ಟಿವಿ ಇಲ್ಲ. ಟಿವಿ ಇಲ್ಲ. ಮೇಡಮ್ ನಿಮಗೆ ಬೇಡ ಟಿವಿ? ಇಲ್ಲ, ನೋಡೋದಿಲ್ಲ ಅವ್ರು. ಇದ್ರೂ ನೋಡೋದೇ ಇಲ್ಲ. ಆಮೇಲೆ ಮಿಕ್ಸಿ ಇಲ್ಲ. ನಾವು ಅದನ್ನು ಇದಕ್ಕೆಲ್ಲ ಅಡುಗೆದಕ್ಕೂ ಮಾಡಲ್ಲ. ಅದರದ್ದು ನಮ್ಮ ಮೂಲ ಇರೋದು ಇಲ್ಲಿದಾವೆ ನೋಡಿ, ಇದರಲ್ಲೇ ಮಾಡ್ತಾರೆ. ಇಲ್ಲಿದೆ ನೋಡಿ, ಇದು ನಮ್ಮ ತಾಯಿಯವರು ಬೀಸಿರೋದು. ಅದನ್ನು ಇಟ್ಟಿವಿ, ವರ್ಷದಲ್ಲಿ 1-2 ಸಾರಿ ಬೀಸ್ತೀವಿ. ಅದು ಡೈಲಿ ಉಪಯೋಗಿಸ್ತೀವಿ. ಅದು ಅದು ಒಳ್ಳೆ, ಅದು ಸಣ್ಣದು ಬಿಸುಕಲ್ಲು, ರವೆ ಮಾಡಲಿಕ್ಕೆ. ಇದು ಕಡಿಕ್ಲಿ ಮಾಡಲಿಕ್ಕೆ. ಇದು ಇವೆಲ್ಲ ಕೊಟ್ಟಿದ್ದು ಒಂದು ಸುಮಾರು 400-500 ಆಗಿದ್ವು. ಎಲ್ಲ ಬೇರೆಯವರಿಗೆಲ್ಲ ಕೊಟ್ಟು ಕಳಿಸ್ಬಿಟ್ಟು. ಇದೆಲ್ಲ ನಮ್ಮದು ಕುಂಟಿ, ನೀರು, ಮಣ್ಣು, ಇದು ಜಗ್ಲಿಕ್ಕೆ, ಕಾಳು ಜಗ್ಲಿಕ್ಕೆ. ಆಮೇಲೆ ದೇವಸ್ಥಾನಗಳಲ್ಲಿ ಪಾಯಸ ಜಗ್ಲಿಕ್ಕೆ ತೊಗೊಂಡು, ಬೂಂದಿ, ಇದನ್ನು ಬೂಂದಿ ಎಲ್ಲ ಜಗ್ಲಿಕ್ಕೆ ದೊಡ್ಡ ದೇವಾಲಯಗಳಲ್ಲಿ ಪಾಯಸ ಜಗ್ಲಿಕ್ಕೆ ತೊಗೊಂಡೋಗ್ತಾರೆ. ಹೀಗೆ ಕಾಳು ಎಲ್ಲ ಜಗ್ಗಕ್ಕೆ. ಕರೆಕ್ಟ್ ನೋಡಿ, ಇದರಲ್ಲೂ ಇದಿದೆ, ನಂದಿ, ಶಿವ. ಮನೆ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಹೇಳಿ? ಒಂಥರ ಸ್ವರ್ಗ ಇದ್ದಂಗೆ ಐತ್ರಿ. ಹೌದಾ? ನಿಮ್ಮ ಖುಷಿ ಅಂದ್ರೆ ಶೆಕೆ ಒಳಗ ಈಗ ಜಳ ಐತಲ್ರಿ, ಈ ವಾತಾವರಣಕ್ಕೆ ನಮ್ಗೇನು ವ್ಯತ್ಯಾಸ ಆಗಲ್ಲ. ಈ ಜಾಗ ಬಿಟ್ಟು ಹೊರಗಡೆ ಹೋದಾಗ ತೊಂದ್ರೆ ಅನಿಸ್ತೈತಿ, ತಂಪು ಗಾಳಿ ಬರ್ತಿರ್ತೈತಿ. ಶೆಕೆ ವಾತಾವರಣ ಐತಿ ಅಂತ ಅನ್ಸಂಗಿಲ್ಲ, ಆರಾಮ್ ಅನಿಸ್ತೈತಿ ಈ ವಾತಾವರಣ. ಆಮೇಲೆ ನಾವು ಮಾಡೋ ಅಡಿಗೆ ನಿಮ್ಗೆ ಗ್ಯಾಸ್ ಬೇಕು ಅಂತ ಅನಿಸಿಲ್ಲ? ಇಲ್ಲ. ನೀವು ಈ ಮನೆ ಕಟ್ಟುವ ನಿಮ್ಮನ್ನು ಕೇಳಿದ್ರ? ಹಾ ಕೇಳ್ರಿ. ನಿಮ್ಮ ಹಳೆ ಮನೆ ಹೇಗೆ ಅಂದ್ರೆ ಈ ತರನ ಇರ್ಬೇಕು ಅಂತ ಒಂದು ಯೋಚನೆ ಇತ್ತು? ಕಲ್ಪನೆ. ಇದೆಲ್ಲ ಹಿಂಗೆ ಇರ್ಬೇಕು, ಈ ತರನೇ ಇರ್ಬೇಕು. ಇನ್ನೂ ಬಹಳ ಕಲ್ಪನೆ ಐತ್ರಿ ಇವ್ರದ್ದು. ಇಲ್ಲಿ ಸಾಕಷ್ಟು ಜನ ಕರ್ಕೊಂಡ್ಬಂದು ವಸತಿ ಮಾಡಿಸ್ಬೇಕು, ಅನಾಥರಿಗೆ ಇಟ್ಕೋಬೇಕು, ಮಕ್ಕಳಿಗೆ ಇಟ್ಕೋಬೇಕು ಅನ್ನೋ ಕಲ್ಪನೆ ಭಾಳ ಐತೆ ಅವ್ರಿಗೆ. ಈಗ ಬರ್ತಾ ಬರ್ತಾ ಅದು ಆಗ್ಬಹುದು, ದೇವ್ರ ಇಚ್ಛೆ. ಹೌದು ಹೌದು. ಅಕ್ಕ ರೀ 74 ವರ್ಷ ಆಗಿವ್ರಿ. ಈ ಮನೆ ಮತ್ತು ನಿಮ್ಮ ಸಹೋದರರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ಒಳ್ಳೇದಲ್ರಿ. ನಿಮ್ಮಲ್ಲಿ ಮೊದಲಿಂದಲೂ ಔಷಧ ಕೊಡ್ತಾ ಇದ್ರ? ಪರಂಪರೆ ಅಪ್ಪಾರ್ ಕೊಡ್ತಿದ್ರೆ, ಆಮೇಲೆ ಗುರ್ತಮ್ಮ ಬೆಂಗಳೂರಿಗಿಂದ ಬಂದ್ರಲ್ರಿ, ಬಂದೆ ಚಲೋ ಮಾಡಿದ್ರಿ. ಅಪ್ಪ ತೀರ್ಕೊಂಡಿಂದ ಇಲ್ಲಿಗೆ ಬಂದ್ರಿ ತಮ್ಮ. ಸರಿ, ಈ ಮನೆಗೆ ಎಷ್ಟು ಕಂಬ ಇದೆ ಒಟ್ಟು? ಕಂಬ ಏನೋ ಲೆಕ್ಕ ಮಾಡಿದ್ರ? ಇಲ್ಲ, ಆ ಪಕ್ಕ ಲೆಕ್ಕ ಒಟ್ಟು ಸಮ ಸಂಖ್ಯೆಯಲ್ಲಿ ಕಂಬ ಇದ್ದಾವೆ. ಒಂದು 60 ಕಂಬ ಇರ್ಬೋದು. ಈ ಮನೆಯ ಕನಸು ಹೇಗೆ ಇದು ಆರಂಭ ಆದದ್ದು? ಇಲ್ಲ, ನಾನು ಬಹಳ ವರ್ಷಗಳಿಂದ ಈ ಮಂಗಳೂರು, ಉಡುಪಿ, ಧರ್ಮಸ್ಥಳ, ಆಮೇಲೆ ಈ ಕುಮಟ, ಹೊನ್ನಾವರ ಭಾಗದಲ್ಲಿ ಈ ಕೋರ್ಟ್ ಯಾರ್ಡ್ ಹೌಸ್ ಅನ್ನ ನೋಡ್ತಾ ಇದ್ದೆ. ಹೌದು ಹೌದು. ಬಹಳ ವರ್ಷದಿಂದ. ತೊಟ್ಟಿ ಮನೆ. 86ರಲ್ಲಿ ಒಂದು ಕಡೆ ಹೋದಾಗ ಒಂದು ಮನೇಲಿ ಕೂತಿದ್ವಿ ನಾವು. ಅದು ಯಾರೋ ಕಾಮತ್ ಅನ್ನೋರಿಗೆ ಸಂಬಂಧಪಟ್ಟಂತ ಮನೆ ಅದು. ಅದು ಎಲ್ಲಿತ್ತಂದ್ರೆ ಭಟ್ಕಳದ ಹತ್ತಿರಕ್ಕೆ ಒಂದು ಮನೆಗೆ ಹೋದಾಗ ಕೂತಿದ್ವಿ. ಹಿಂಗೆ ಮಳೆ ಬೀಳ್ತಾ ಇರುವಾಗ ಹಿಂಗೆ ಕುಂಡ್ರಿಸ್ಕೊಂಡಿದ್ರು ಅವರು. ಕುಂಡ್ರಿಸ್ಕೊಂಡು ಉಪಹಾರ ಎಲ್ಲ ಕೊಟ್ಟಿದ್ರು. ಈ ಥರ ಯಾಕೆ ಮನೆ ಮಾಡಬಾರ್ದು ಅಂದರೆ 86ನೇ ಇಸ್ವಿನಲ್ಲಿ ನನಗೆ ಮನಸ್ಸಲ್ಲಿ ಬಂದಿತ್ತು. ಆಮೇಲೆ ಆ ಮನೆಗೆ ಒಂದು ಬೇಕಲ್ಲ ಅಂದಾಗ ನಾನು ಮಣಿಪಾಲಕ್ಕೆ ಹೋದೆ. ನಮ್ಮ ಗೋಪಾಲಕೃಷ್ಣ ನಾಯ್ಕ ಅವರು, ಗೊತ್ತಾಯ್ತು, ಸ್ವರ್ಣ ಜ್ಯುವೆಲರ್ಸ್ ಅವರು ಅದರದ್ದು ಅಡ್ರೆಸ್ ಕೊಟ್ಟರು. ಆಮೇಲೆ ಗೋಪೇಶ್ವರ ದಾಸ್ ಅಂತ ಹೇಳಿ ಇಲ್ಲೊಂದು ಗುರುಕುಲದಲ್ಲಿದ್ದಾರೆ ಅವರು. ನಾವು ಹೋದ್ವಿ.
ಈ ಮನೆದು ಒಂದು ನಕಾಶೆನೇ ಕೊಟ್ಟರು ಅವರು. ಆಮೇಲೆ ಇದಕ್ಕೆಲ್ಲ ಐಡಿಯಾಗಳನ್ನು ಹೇಳಿದರು. ಮತ್ತು ನಾನು ಇದು ಹಿಂಗೆ ಇರಬೇಕಂತ ಒಂದು ನಮಗೇನೇನು ಒಂದು ಸ್ವಲ್ಪ ಹೆಚ್ಚಿಗೆ ಬೇಕೋ ಅದು ನಾವೆಲ್ಲ ಮಾಡ್ಕೊಂಡಿವಿ. ಅಲ್ಲಿ ಇನ್ನೂ ಅದ್ಭುತ ನೋಡಿ ಬಂದೀವಿ. ಅದನ್ನೆಲ್ಲ ಈಗ ಅವಶ್ಯಕತೆ ಇಲ್ಲ, ಈ ಕಾಲದಲ್ಲಿ ಸಾಧ್ಯವೂ ಇಲ್ಲ, ಸಾಧ್ಯ ಇಲ್ಲ. ನೀವು ಈ ಕಂಬವನ್ನೇ ನೀವು ನಮ್ ಕಡೆ ಎಲ್ಲ ಕೆಲವು ಕೆತ್ತನೆ ನೋಡಿದ್ರೆ ಇದು ಏನೂ ಅಲ್ಲ, ಏನಲ್ಲ. ಆದ್ರೆ ನೀವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ. ನೋಡಿ ಇದೇ ಇದೆಯಲ್ವಾ, ಇದನ್ನ ಯಾರು ಮಾಡ್ತಾರೆ? ಹೌದು, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ತು ಕಂಬದಲ್ಲಿ ಇದೆ. ಅಲ್ಲಿ ನಾನು ಹೆರಿಟೇಜ್ ವಿಲೇಜ್ ನೋಡಿದ ಮೇಲೆ ಇದು ಒಂದು ವಿಶ್ವ ದಾಖಲೆಗೆ ಹೋಗ್ಬೇಕಾದಂತ ಊರದು. ಇವತ್ತಲ್ಲಿ ಯಾರು ವಾಸ ಇಲ್ಲ, ಮನೆಗಳಲ್ಲಿ ಯಾರಿಲ್ಲ, ಸುಮ್ಮನೆ ವ್ಯವಸ್ಥೆ ನೋಡ್ತಾರೆ ಅಷ್ಟೇನೆ. ಹೀಗೊಂದು ಮಾಡೋಣ, ಯಾಕೆ ಸುಮ್ಮನೆ ಕಾಂಕ್ರೀಟ್ ಕಟ್ಟೋದು, ಆಮೇಲೆ ಅದನ್ನು ಒಡೆದು ಬಿಸಾಕಿರಿ, ಏನು ತಗೊಳಲ್ಲ. ನಮ್ದು ಹಳೆ ಮನೆದು, ನಮ್ಮ ಅಕ್ಕನ ಮನೆ ಹೆಬ್ಸೂರಲ್ಲಿರೋದು ಮನೆ ಬಿಚ್ಚಿದ್ರೆ 300 ವರ್ಷದ ಹಿಂದಿನ ಮನೆ ಬಿಚ್ಚಿದ್ರೆ ಆ ಕಟ್ಟಿಗೆನೂ ನಾವು ತಗೊಂಬಂದು ಹಾಕಿದೀವಿ ಇಲ್ಲಿಗೆ. ಈಗಲೂ ಇದೆ ನಮ್ಮ ಮನೇಲಿ ಆ ಕಟ್ಟಿಗೆ. ಗೊತ್ತಾಯ್ತು. ನಾವು ಒಟ್ಟು ಕಟ್ಟಿಗೆಯನ್ನು ಒಂದು ತುಂಡೂ ಕೆಡಿಸೋದಿಲ್ಲ. ನಾವು ಕಟ್ಟಿಗೆಗೆ ಲಕ್ಷ್ಮಿ ಅಂತಾನೆ ಕರಿತೀವಿ. ಇಲ್ಲಿ ಲಕ್ಷ್ಮಿ ಕಂಬ ಇವೆಲ್ಲ ಅಂತೀವಲ್ವ. ಹಿಂಗಾಗಿ ಈ ಎಂದೋ ಒಂದು ತೆಗೆದ್ರು ಈ ಬಾಗಿಲು ಉಪಯೋಗ ಆಗ್ಬೇಕು ಮತ್ತೆ ಅನ್ನೋ ತರ ಒಂದು ನಂದು. ನೋಡಿ ಈ ಕಾಲುಗಳನ್ನ ಯಾವ್ದು ಜಾರದೆ ಇರುವಾಗ ಹಾಕಿದ್ವಿ. ಇಲ್ಲೊಬ್ರು ಯಾರೋ ಬಂದ್ರು, ನಾನು ನೋಡಿದ ಮೇಲೆ ಹೋಗಿ ಟೈಲ್ಸ್ ತೆಗೆದು ಇದನ್ನ ಹಾಕಿದ್ರು. ಇಲ್ಲ, ಇದು ಟೈಲ್ಸ್ಗಿಂತ ಅದ್ಭುತ ಇದು. ಆಮೇಲೆ ಅವ್ರ ಮನೇಲಿ ಒಲೆ ಬಂದ್ ಮಾಡ್ಬೇಕಂತ ಜಗಳ ಮಾಡಿದ್ರಂತೆ. ಈಗ ಒಲೆ ಬೇಕು ಅಂತ ಕೂತಾರಂತ ಅವ್ರು. ಯಾಕಂದ್ರೆ ಈಗ ಗ್ಯಾಸಿಂದ ರಗಡೆ ಬರ್ತಲ್ಲ ಅವ್ರಿಗೆ. ನಾವ್ಯಾಕೆ ಗ್ಯಾಸಿಂದ ವಿರೋಧ ಅಂತಲ್ಲ, ನಮ್ಮಲ್ಲಿ ಪಳಿಯುಳಿಕೆಗಳೇ ಬೇಕಾದಷ್ಟು ಇರೋದ್ರಿಂದ ಯಾಕೆ ಇದನ್ನ ಮಾಡ್ಬೇಕು? ಕಟ್ಟಿಗೆಗಳು ಸಿಗ್ತವೆ, ಅಲ್ಲ, ಇಲ್ಲಿ ಹೊಲದ್ದೇ ಬೇಕಾದಷ್ಟು ಬಿದ್ದಿರ್ತದೆ. ಆಮೇಲೆ ಹೊಗೆ ಹಿಡಿದಂಗೆ ಮಾಡಿದೀವಿ, ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಆಗ್ಬಿಡ್ತದೆ. ಆಮೇಲೆ ಬೇರೆದು ಇಜ್ಜಿಲದು ಒಲೆ ಇದೆ, ಆಮೇಲೆ ಈ ಎನ್ವಿರೋಫಿಟ್ ಇದೆಯಲ್ಲ ಅದು ಕೂಡ ಇದೆ. ಹಿಂಗಾಗಿ ನಮಗೇನು ಅದು ಹೆವಿ ಅನ್ಸಂಗಿಲ್ಲ ಭಾಳ. ಮತ್ತು ಈ ಗ್ಯಾಸ್ ಹೆಂಗೆ ತಯಾರು ಮಾಡ್ರೆ ನಿಮಗೆಲ್ಲ ಗೊತ್ತಿದೆಯಲ್ಲ ಅಲ್ವಾ, ಅದು ಎಡೆಗೆ ಬರೋದಿಲ್ಲ. ನಾವು ಯಾರೂ ಹೊರಗಡೆ ಹೋಟೆಲ್ನಾಗ ತಿನ್ನಂಗಿಲ್ಲ, ಇಲ್ಲಿಂದ ತಗೊಂಡೇ ಹೋಗ್ತೀವಿ. ಇಲ್ಲ ಭಾಳ ಅಪರೂಪ ರೀ. ಅವರು ಮತ್ತೆ ಹಿಂಗ ಸಭಾದಾಗ ಹೋಗ್ತಾರಲ್ಲ, ಗಂಟ್ಲ ಇದೋಗಿ ಬಿಡ್ತಾರೆ. ಅಡುಗೆ ಎಣ್ಣೆ ಗಾಣದ ಎಣ್ಣೆನೇ ಬಳಸೋದು, ಗಾಣದ ಎಣ್ಣೆನೇ ತರ್ತೀವಿ. ತುಪ್ಪ ಅಂತೂ ನಮ್ಮ ಮನೇಲಿ ಕ್ವಿಂಟಲ್ ಗಂಟ್ಲೆ ಇರ್ತದೆ, ಕೆಜಿ ಅಲ್ಲ, ಕ್ವಿಂಟಲ್ ಗಂಟ್ಲೆ. ಹಿಂಗಾಗಿ ನಮ್ಮ ಹತ್ರ ಗೋಶಾಲೆಯವರು ತಂದು ನಮಗೆ ಕೊಡ್ತಾರೆ. ಭಾಳ ವರ್ಷ ಸಂಕೀರ್ಣ ಕೆಲಸ ಮಾಡಿದ್ದೀವಿ, ಹಿಂಗಾಗಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.